ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಚಿಕ್ಕ ಮಗು ಇದ್ದಾಗಿಂದ ನಮಗೆ ಎಲ್ಲರೂ ಹೇಳೋದು ಒಂದೇ, ಸುಳ್ಳು ಹೇಳಬೇಡಿ, ಸುಳ್ಳು ಹೇಳಬೇಡಿ, ಸುಳ್ಳು ಹೇಳಬೇಡಿ. ನಾವು ಅದನ್ನು ಚಿಕ್ಕ ವಯಸ್ಸಿನಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾನೂ ಇದ್ವಿ. ಸಂಗತ್ ದೋಷದಿಂದಾಗಲಿ ಅಥವಾ ಇನ್ಯಾವುದೋ ಒತ್ತಡದಿಂದಾಗಲಿ ನಿಧಾನವಾಗಿ ನಾವು ಸುಳ್ಳು ಹೇಳೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಇದಕ್ಕೆ ವಿರುದ್ಧವಾಗಿ ಸತ್ಯತೆ ಅನ್ನುವ ಒಂದು ಗುಣ ನಮಗೆ ಎಷ್ಟು ಶಕ್ತಿ ಕೊಡುತ್ತೆ, ಅದರ ಲಾಭ ಏನು, ಅದರದ್ದು ಬೇರೆ 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 ಡೈಮೆನ್ಷನ್ ಏನಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಇವತ್ತು ನಮ್ಮ ಜೊತೆಯಲ್ಲಿ ಬ್ರಹ್ಮಕುಮಾರಿ ಶಶಿಕಲಾ ಅಕ್ಕನವರಿದ್ದಾರೆ. ಅವರ ಜೊತೆ ನಾವು ಚರ್ಚೆ ಮಾಡೋಣ. ನಮಸ್ಕಾರ ಅಕ್ಕನವರೇ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅಕ್ಕವರೇ, ಸತ್ಯತೆ ಅನ್ನೋದನ್ನು ಹೇಗೆ ವ್ಯಾಖ್ಯಾನ ಮಾಡಬಹುದು? ಅದರ ವ್ಯಾಖ್ಯೆ ಏನು? ಸತ್ಯತೆ ಅಂದರೆ ಯಾವ ವಸ್ತು ಹೇಗಿದೆಯೋ ಅದನ್ನು ಅದೇ ಸ್ವರೂಪದಲ್ಲಿ ಸ್ವೀಕಾರ ಮಾಡೋದು ಸತ್ಯತೆ. ಇನ್ನೊಂದು ಮೊದಲು ಸ್ವೀಕಾರ ಮಾಡಬೇಕು ಅದನ್ನು. ಅದು ಯಾವ್ದರ ಸ್ವರೂಪ ಏನಿದೆಯೋ ಅದರದ್ದು ಒಂದು ನಿಜತನ, ಅದೇ ಸ್ವರೂಪದಲ್ಲಿ ಅದನ್ನ ಸ್ವೀಕರಿಸುವುದು ಸತ್ಯತೆ. ಸತ್ಯತೆ ಅಂತಂದ್ರೆ ವ್ಯವಹಾರದಲ್ಲಿ ಸತ್ಯತೆ ಬೇರೆ ಇರುತ್ತೆ. ಮನಸ್ಸಿನಲ್ಲಿ ಯಾವುದಿದೆಯೋ ಮುಖದಲ್ಲಿನೂ ಅದೇ, ಮುಖದಲ್ಲಿ ಇದ್ದದ್ದು ಕಾರ್ಯದಲ್ಲಿ ಬಂದಾಗ ಅದಕ್ಕೆ ನಾವು ಸತ್ಯತೆ ಅಂತ ಹೇಳ್ತೇವೆ. ಈಗ ನಿಮ್ಗೆ ಉದಾಹರಣೆಗಾಗಿ, ಮಧ್ಯಾಹ್ನ ಸಮಯದಲ್ಲಿ ತಾವು ರೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ಅಚಾನಕ್ ಬಂದು ಎಬ್ಬಿಸ್ಬಿಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಫಸ್ಟ್ ಸಂಕಲ್ಪ ಯಾವ್ದು ಬರುತ್ತೆ? ಅಯ್ಯೋ, ತೊಂದರೆ ಕೊಟ್ರೆ ಬಂದ್ರಲ್ಲ ಇವರು, ಬಂದ್ಬಿಡತ್ತೆ. ಸಮಯ ನೋಡ್ಕೊಂಡು ಬರಬಾರ್ದಾ, ಯಾವ ಸಮಯಕ್ಕೆ ಬಂದ್ರು ಇವರು? ಆದ್ರೂ ಕೂಡ ತಾವು ಸ್ಮೈಲಿಂಗ್ ಫೇಸ್ ತೋರಿಸ್ಬಿಟ್ಟು ತುಂಬಾ ಸಂತೋಷ ಆಯ್ತು ನೀವು ಬಂದಿದ್ದು ಮೇಲೆ ಹೇಳ್ತೀರಾ. ಒಳಗಿನ ಮನಸ್ಸು ಹೇಳ್ತಾ ಇಲ್ಲ ತಮ್ದು, ಒಳಗಿನ ಮನಸ್ಸು ನನಗೆ ಡಿಸ್ಟರ್ಬ್ ಮಾಡಿದ್ರಲ್ಲ ಇವರು ಅಂತ. ಅಂದ್ರೆ ಮನಸ್ಸಿನಲ್ಲಿ ಇತ್ತು ಬೇರೆ, ಮುಖದಲ್ಲಿ ಅನಿವಾರ್ಯವಾಗಿ ಮುಖದಲ್ಲಿ ನಗು ತೋರಿಸ್ಬೇಕಾಗ್ತದೆ ಅಷ್ಟೇನೆ. ಯಾಕೆ ಬಾಯಲ್ಲಿ ಸಂತೋಷ ಆಯ್ತು ಅಂತ ಹೇಳಿದ್ದೆ. ಎದುರು ಕಡೆ ಇರುವಂತ ವ್ಯಕ್ತಿ ನೋವು ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರನೇ ನಾವೇನ್ ಮಾಡ್ತೇವೆ, ಅವರಿಗೆ ಒಂದು ಸ್ಮೈಲಿಂಗ್ ಫೇಸ್ ತೋರಿಸ್ಬಿಟ್ಟು ಕರಿತೇವೆ. ಕರೆದ್ಬಿಟ್ಟು ಒಳಗಡೆ ನಮ್ಮ ವಿಚಾರ ಬೇರೆ ನಡೆದಿರ್ಬೋದು, ಇವ್ರು ಬೇಗ ಹೋದ್ರೆ ಚೆನ್ನಾಗಿರುತ್ತೆ ಅನ್ಬೋದು, ಮೇಲಿನ ನೋಟದಲ್ಲಿ ಚೆನ್ನಾಗೇನೋ ವ್ಯವಹಾರ ಮಾಡ್ತಾ ಇರ್ತೇವೆ. ಇದು ಸತ್ಯತೆ ಅಲ್ಲ. ಅದಕ್ಕಾಗಿ ನಮ್ಮ ಕಡೆ ನಾವು ಗಮನ ಕೊಟ್ಕೋಬೇಕು. ಏನು ಮನಸ್ಸಿನಲ್ಲಿ ಏನಿದೆಯೋ ಮುಖದಲ್ಲಿ ಅದೇ ಇದ್ದಾಗ, ಕರ್ಮದಲ್ಲಿಯೂ ಅದೇ ಇದ್ದಾಗ ನಮಗೊಂದು ಆತ್ಮ ಸಂತೃಪ್ತಿ ಸಿಗುತ್ತೆ. ಆತ್ಮ ಸಂತೃಪ್ತಿಗೋಸ್ಕರನೇ ಪ್ರತಿಯೊಬ್ಬ ವ್ಯಕ್ತಿ ಕಷ್ಟಪಡ್ತಾ ಇದ್ದಾನೆ. ಆದರೆ ನಿಜ ಜೀವನದಲ್ಲಿ ಹೇಳಬೇಕು ಅಂದ್ರೆ ಸತ್ಯತೆಯಿಂದನೇ ಆತ್ಮ ಸಂತೃಪ್ತಿ ಸಿಗ್ತದೆ ಅನ್ನುವಂಥದ್ದು ಸ್ವೀಕಾರ ಇವತ್ತಿನ ವಾತಾವರಣದಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ನಮಗೇನು ಅನ್ಸುತ್ತೆ ಅಂದ್ರೆ, ನಾನು ಬದುಕಬೇಕು ಅಂದ್ರೆ ಸ್ವಲ್ಪ ಮಿಕ್ಸ್ ಇರಲೇಬೇಕು, ಇಲ್ಲೇ ಹೋದ್ರೆ ನಾವು ಬದುಕೋಕ್ಕಾಗಲ್ಲ ಅನ್ನೋದು ಒಂದು ಸಾಧಾರಣವಾದ ನಂಬಿಕೆ. ಜನ ನಡ್ಕೊಳ್ಳೋದು ಅದೇ ತರ. ಆದ್ರೆ ನಿಜ ವಾಸ್ತವಿಕವಾಗಿ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ವ್ಯಕ್ತಿಯ ಒಳಗಡೆ ಸತ್ಯತಾ ಶಕ್ತಿ ಇದೆ. ಉದಾಹರಣೆಗಾಗಿ, ಈಗ ತಾವು ಯಾವುದೋ ಒಂದು ಕಾರ್ಯ ಮಾಡ್ತಾ ಇರ್ತೀರಿ, ಯಾವುದೇ ವ್ಯಕ್ತಿ ಇರ್ಬೋದು, ಕಾರ್ಯ ಮಾಡ್ತಿರ್ಬೇಕಾದ್ರೆ ಎದುರುಗಡೆ ವ್ಯಕ್ತಿ ಸ್ವಲ್ಪ ತನಗೆ ಸುಳ್ಳು ಹೇಳ್ದ ಅಂತ ಗೊತ್ತಾದ್ರೆ ನಮಗೆ ಸಹನೆ ಆಗೋದಿಲ್ಲ. ಅಂದ್ರೆ ಒಳಗಿನ ಒಂದು ಮೌಲ್ಯ, ಆಂತರಿಕವಾದಂತ ಗುಣ ಪ್ರತಿಯೊಬ್ಬರಲ್ಲಿನೂ ಕೂಡ ಪರಿಶುದ್ಧವಾಗಿದೆ. ಅಂದ್ರೆ ಸತ್ಯತೆ ಅನ್ನೋದು ನಮ್ಮ ಮನಸ್ಸಿನ ಒಳಗಡೆ ಹುದುಕಿಕೊಂಡಿದೆ, ಒಳಗಡೆ ಇದೆ, ಅದು ಇದೆ. ಅದಕ್ಕಾಗಿ ಹೊರಗಡೆ ಯಾರೇ ನಮಗ್ ಸುಳ್ಳನ್ನ ಮಾತಾಡಿದ್ರೆ ನಮ್ಗೆ ತಕ್ಷಣ ಸಹನೆ ಆಗಲ್ಲ. ಅದು ನಾವೇ ಸುಳ್ಳು ಹೇಳ್ತೀವಲ್ಲ. ಅದೇ. ಈಗ ಇನ್ನೊಂದು ಉದಾಹರಣೆ ತಮ್ಗೆ. ಈಗ ತಮ್ಗೆ ಯಾವುದೋ ಒಂದು ಕಾರ್ಯ ಮಾಡ್ಬೇಕಾಗಿದೆ, ನೀವೇನ್ ಮಾಡ್ತೀರಾ, ಎದುರುಗಡೆ ವ್ಯಕ್ತಿಯನ್ನ ಆ ಕೆಲಸದ ಮಟ್ಟಿಗೆ ಅಷ್ಟೇ ಖುಷಿ ಪಡಿಸೋಣ. ಏನು ಒಂದ್ ಮಾತು ಸುಳ್ಳು ಹೇಳಿದ್ರೆ ಏನಾಯ್ತು, ಆ ವ್ಯಕ್ತಿನ ಸಮಾಧಾನ ಮಾಡಿ ಕಳಿಸ್ಬಿಡೋಣ ಅನ್ನುವಂತ ಒಂದು ವಿಚಾರದಿಂದ ಒಳಗಡೆ ಮನಸ್ಸು ಹೇಳ್ತಾ ಇಲ್ಲ. ಆದ್ರೆ ಹೊರಗಡೆಯಿಂದ ಏನ್ ಮಾಡ್ತೇವೆ, ನಮ್ಮ ಕಾರ್ಯಗಳನ್ನ ವರ್ತಮಾನ ಸ್ವಾರ್ಥಕ್ಕಾಗಿ, ಅಲ್ಪ ಕಾಲದ ಆಶೆಗಳ ಪೂರ್ಣಕ್ಕಾಗಿ ಏನೋ ನಾವು ಆಕ್ಟಿಂಗ್ ಮಾಡ್ತೇವೆ. ಹೊರಗಡೆ ರೂಪದಲ್ಲಿ ತೋರಿಕೆಗಾಗಿ ಆ ವ್ಯಕ್ತಿಯನ್ನ ಸಂತುಷ್ಟಪಡಿಸ್ತೇವೆ. ಆದ್ರೆ ಆ ಕಾರ್ಯ ಮುಗಿದಾದ ಮೇಲೆ ನಮ್ಮ ಅಂತರಾತ್ಮ ನಮ್ಗೆ ಹೇಳ್ತಾ ಇರ್ತದೆ, ಏನು
ಆ ವ್ಯಕ್ತಿ ಏನೋ ಅಲ್ಪ ಕಾಲಕ್ಕಾಗಿ ತನ್ನಿಂದ ಸಂತುಷ್ಟ ಆದ, ಆದ್ರೆ ಸ್ವಯಂ ನೀನು ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದೀಯಾ, ನೀನ್ ಮಾಡಿರೋ ತಪ್ಪು. ಒಂದು ಎಕ್ಸಾಂಪಲ್ ತಮಗೆ ಹೇಳ್ಬೇಕಂದ್ರೆ, ಒಬ್ಬ ಮಾತೆ ಮಾರ್ಕೆಟಿಗೆ ಹೋಗ್ತಾಳೆ, ಅವಳಿಗೆ ತರಕಾರಿ ಖರೀದಿ ಮಾಡೋದಿರುತ್ತೆ, ಬದ್ನಿಕಾಯಿ ಪರ್ಚೇಸ್ ಮಾಡ್ತಾಳೆ. ಮಾಡಿಕೊಂಡು ಅಲ್ಲಿ ವ್ಯಾಪಾರಿ ಕುಂತಿರ್ತಾರಲ್ಲ, ಆಕೆಗೆ ಏನೋ ಸಂಕಲ್ಪ ಬರುತ್ತೆ, ಇನ್ನೊಂದು 4 ಹೆಚ್ಚಿಗೆ ಹಾಕೊಂಡ್ಬಿಟ್ರೆ ಆಯ್ತು ಬ್ಯಾಗ್ನಲ್ಲಿ. ಅವ್ರಿಗೆ ಗೊತ್ತಿಲ್ಲ, ಇವಳು ತಗೊಂಡ್ಲು, ಆತ್ಮಗ್ಲಾನಿ ಆಯ್ತು. ಬಂದ್ಲು ಮನೆಗೆ, ಬಂದ್ಲು ಅಡುಗೆ ಮಾಡಬೇಕು ಅಂತ ತರಕಾರಿ ಹೆಚ್ಚಲಿಕ್ಕೆ ಕೂತಿದ ತಕ್ಷಣ ಅವಳ ಮನಸ್ಸು ತಿನ್ಲಿಕ್ಕೆ ಶುರು ಆಯ್ತು. ನಾನು 4 ಬದ್ನೆಕಾಯಿಯನ್ನ ಎಕ್ಸ್ಟ್ರಾ ನನ್ನ ಚೀಲ್ನಲ್ಲಿ ಹಾಕೊಂಡ್ಬಂದಿದ್ದೀನಿ. ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಎಲ್ಲ ನಿದ್ರೆ ಹತ್ತಲಿಲ್ಲ. ಯಾಕೆ? ತಾನು ಮಾಡಿದ ಸುಳ್ಳು ಕೆಲಸ. ಮರ್ದಿನ ಮುಂಜಾನೆ ಅವಳಿಗೆ ಅರಿವಾಗ್ತಾ ಇದೆ, ಹೌದಲ್ಲ ಇದು ನಾನು ಮಾಡಿರೋ ತಪ್ಪು ಅಂತ. ಯಾವಾಗ ಅವಳು ಮಾರ್ಕೆಟಿಗೆ ಹೋಗಿ ಅವ್ರಿಗೆ ಹೇಳ್ತಾಳೆ, ತಪ್ಪಿ ನನ್ನ ಚೀಲಲ್ಲಿ ತಮ್ದು 4 ಬದ್ನಿಕಾಯಿ ಜಾಸ್ತಿ ಬಂದಿದೆ ಅಂತ, ವಾಪಸ್ ಕೊಟ್ಟು ಬಂದ್ಬಿಡ್ತಾಳೆ. ಅವಾಗ ಸಿಗುವಂತ ಆತ್ಮತೃಪ್ತಿ ಅವಳಿಗೆ ಇಡೀ ನೈಟ್ ಸಿಗ್ಲಿಲ್ಲ. ಯಾಕಂದ್ರೆ ವ್ಯಕ್ತಿಗಳಿಗೆ ಬಲೆ ನಾವು ಪ್ರಸಂಗದ ಅನುಸಾರವಾಗಿ ಯಾವುದೇ ಒಂದು ಮಾತನ್ನ ಹೇಳಿ ವ್ಯಕ್ತಿಗೆ ನಾವು ತೃಪ್ತಿ ಕೊಡಬಹುದು, ಆದ್ರೆ ನಮ್ಮ ಮನಸ್ಸಿಗೆ ನಾವು ಅಸತ್ಯತೆಯಿಂದ ಆತ್ಮತೃಪ್ತಿ ಎಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಆತ್ಮ ತೃಪ್ತಿಗೋಸ್ಕರ ನಮ್ಮ ಜೀವನ ಇವತ್ತು ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿ ಹೋರಾಡ್ತಾ ಇರೋದು ಆತ್ಮತೃಪ್ತಿಗಾಗಿ. ತೃಪ್ತ ಮನಸ್ಸು ಹೊಂದಬೇಕು, ಸುಖದಿಂದ ಇರಬೇಕು, ನೆಮ್ಮದಿಯ ಬದುಕಬೇಕು ಅಂತ. ಆದ್ರೆ ಮಾಡ್ತಿರೋ ಕರ್ಮಗಳ ಮಾತ್ರ ಅಸತ್ಯದ ಕರ್ಮಗಳು. ಹೀಗಾಗಿ ದಿನಕ್ಕೆ ದಿನ ಭೌತಿಕ ಪ್ರಪಂಚದಲ್ಲಿ ಆಡಂಬರದ ವಸ್ತುಗಳನ್ನ ಪ್ರತಿಯೊಬ್ಬರ ಮನೆಯಲ್ಲಿ ನೋಡ್ತೇವೆ, ಸುಖದ ಆರಾಮದ ಸಾಧನಗಳನ್ನ ನೋಡ್ತೇವೆ. ಆದ್ರೆ ಮಾನಸಿಕ ನೆಮ್ಮದಿಗಾಗಿ ಅನೇಕ ಲಾಫಿಂಗ್ ಕ್ಲಬ್ಗಳಿಗೆ ಹೋಗೋದು, ಅನೇಕ ಸತ್ಸಂಗಗಳಿಗೆ ಹೋಗೋದು, ಮಠ ಮಂದಿರಗಳಿಗೆ ಹೋಗೋದು ಹುಡುಕ್ತಾನೆ ಇದ್ದಾರೆ. ಆದ್ರೆ ಅವರಲ್ಲೇ ಇರುವಂತ ಈ ಅದ್ಭುತ ಅಗಾಧ ದಿವ್ಯ ಶಕ್ತಿಗಳನ್ನ ಗುರುತಿಸ್ಲಿಕ್ಕೆ ಜನಗಳಿಗೆ ಆಗ್ತಾ ಇಲ್ಲ. ಆ ಸತ್ಯತೆಯ ಜೀವನ ನಡೆಸಿದಾಗನೇ ಒಂದು ನೆಮ್ಮದಿಯನ್ನ ನಾವು ಪಡಿಲಿಕ್ಕೆ ಸಾಧ್ಯ. ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕೂಲ್ನಲ್ಲಿ ಒಂದು ಪದ್ಯ ಇತ್ತು, ತಾವೆಲ್ಲರೂ ಕೂಡ ಕೇಳಿರ್ಬೋದು ಆ ಪದ್ಯವನ್ನ. ಯಾವುದು ಅಂದ್ರೆ ಪುಣ್ಯಕೋಟಿ ಗೋವಿನ ಕತೆ. ಪುಣ್ಯಕೋಟಿ ಹಸುವಿನ ಕತೆ ಒಂದು ಬಹಳ ಚೆನ್ನಾಗಿದೆ, ಕೇಳಿದಾಗೆಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಅಷ್ಟು ಎಫೆಕ್ಟಿವ್ ಆಗಿದೆ ಅದು. ನಮಗೆಲ್ಲ ಚಿಕ್ಕವರಿದ್ದಾಗ ಇಂಥ ಪದ್ಯಗಳನ್ನ ಹೇಳ್ತಿದ್ರು ಪ್ರೇರಣೆಗಾಗಿ. ಆ ಒಂದು ಸಿಚುವೇಶನ್ ಎಲ್ಲರಿಗೂ ಗೊತ್ತಿದೆ. ಒಂದು ಕ್ರೂರ ಪ್ರಾಣಿಯಾಗಿರ್ತಕ್ಕಂಥ ಹುಲಿಯೂ ಕೂಡ ತನ್ನ ಕ್ರೂರತ್ವವನ್ನ ಅದು ಮರ್ತದೆ ಯಾವಾಗ ಆ ಹಸು ತನ್ನು ಕೊಟ್ಟ ಮಾತಿನ ಪ್ರಕಾರ. ಸತ್ಯತೆ ಅಂದ್ರೆ ಇದೆ, ದರತ್ ಪರಿಯೇ ಧರ್ಮನ ಚೋಡಿಯೇ ಅಂತ ಹೇಳ್ತೀವಿ ನಾವು. ಅಂದ್ರೆ ಭೂಮಿ ಬಿಟ್ರು ಕೂಡ ಧರ್ಮವನ್ನ ನಾವು ಬಿಡಬಾರ್ದು ಅಂತ. ಆ ಸತ್ಯತೆಯ ಪಾಲನೆಗೋಸ್ಕರ ಆ ಹಸು ತನ್ನ ಮಗುವಿಗೆ ಹಾಲನ್ನು ಉಣಿಸಿ ನೆರೆಹೊರೆಯವರಿಗೆ ಹೇಳ್ತದೆ, ನನ್ನ ಮಗುವನ್ನ ನಿನ್ ಮಗು ಅಂತ ತಿಳ್ಕೊ, ಕಾಯಿರಿ ಅಂತ. ವಾಪಸ್ ಬಂದ ತಕ್ಷಣ ಆ ಹುಲಿಯ ಮನಸ್ಸು ಕರಗೋಗುತ್ತೆ. ಕರಗೋಗ್ಬಿಟ್ಟು ಅದು ಆ ಹಸುವಿನ ಪ್ರಾಣ ತಗೊಳ್ಳಲ್ಲ, ಸ್ವಯಂ ತನ್ನ ಪ್ರಾಣವನ್ನೇ ಬಲಿ ಕೊಡ್ತಾ ಇದೆ. ಅಂದ್ರೆ ಸತ್ಯತಾದಲ್ಲಿ ಎಷ್ಟೊಂದು ಪವರ್ ಇದೆ, ಶಕ್ತಿ ಇದೆ. ಅದನ್ನ ನಾವು ಇವತ್ತು ತಿಳ್ಕೊಳ್ತಾ ಇಲ್ಲ. ಈಗ ಈ ಸತ್ಯತೆ ಅನ್ನೋದು ಆಚರಣೆಯಲ್ಲಿ ತರುವುದಕ್ಕೆ ಬೆಳೆದ ನಿಂತಂಗೆ ಕಷ್ಟಗಳು ಜಾಸ್ತಿ ಅನಿಸ್ತಾ ಇದೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮುಗ್ಧರಾಗಿರ್ತಾರೆ, ಅವ್ರಿಗೆ ಹೊರಗೊಂದು ಒಳಗೊಂದು ಅಂತ ಗೊತ್ತಿರಲ್ಲ. ಸಾಧಾರಣ ಯಾವಾಗ ಇದೆಲ್ಲ ಸತ್ಯತೆ ಬಗ್ಗೆ ಹೇಳಬೇಕು ಅನ್ನುವಷ್ಟು ಪ್ರಮೇಯ ಬರ್ತದೆ. ಸುಳ್ಳನ್ನ ಯಾವಾಗ ಅವರು ಶುರು ಮಾಡ್ತಾರೆ, ಸುಳ್ಳು ಹೇಳೋದು ಆಗ್ಲಿ, ಜನರ ಹತ್ರ ಒಳಗೊಂದು ಹೊರಗೊಂದು ಮಾಡೋದಾಗ್ಲಿ ಯಾವಾಗ ಶುರು ಆಗುತ್ತೆ ಇದು? ತಮ್ಮೆಲ್ಲರಿಗೂ ಕೂಡ ಒಂದ್ ವಿಷಯ ಗೊತ್ತಿದೆ, ಬಚ್ಚೇತೋ ಭಗವಾನ್ ಕೆ ರೂಪ್ ಹೋತೆ. ನಾವು ನೋಡ್ತೇವೆ, ಈಗ ನೀವು ಟ್ರೈನಲ್ಲಿ ಜರ್ನಿ ಮಾಡ್ತಿರ್ತೀರಾ, ಬಸ್ನಲ್ಲಿ ಹೋಗ್ತಿರ್ತೀರಾ, ಒಂದು 6 ತಿಂಗಳ ಮಗುನೋ 1 ವರ್ಷದ ಒಳಗಿನ ಮಗುನೋ ನೋಡ್ರಿ, ಅದ್ರ ಫೇಸ್ ನೋಡಿದ ತಕ್ಷಣ ಅವ್ರು ಯಾವ ಧರ್ಮದವ್ರು ಇರ್ಬೋದು, ಬಲೆ ಅವ್ರು ಯಾವುದೇ ದೇಶದವ್ರು ಇರ್ಬೋದು, ಯಾವುದೇ ಒಂದು ಸ್ತ್ರೀ ಪುರುಷರ ಭಿನ್ನನೂ ಇಲ್ಲದೆ, ಆ ಮಗು ಸ್ತ್ರೀ ಇರ್ಬೋದು ಇಲ್ಲ ಪುರುಷ ಇರ್ಬೋದು, ಪ್ರತಿಯೊಂದು ಜೀವಿಗೆ ಅದು ತನ್ನ ಮಾನಸಿಕ ತೃಪ್ತಿಯನ್ನ ಪ್ರತಿಯೊಬ್ಬರಿಗೂ ಕೊಡ್ತದೆ. ನಾವು ನೋಡಿದವ್ರಿಗೆ ಯಾರಿಗೂ ಕೂಡ ಅನ್ಸೋದಿಲ್ಲ, ಯಾರಿಗೂ ಇದು ನಮ್ದಲ್ಲ ಅಂತ ಅನ್ಸೋದಿಲ್ಲ. ಅದರದ ಒಂದು ಚೆಹರಾ ನೋಡ್ತಿದ್ದಂಗೆನೆ ನಾವೆಲ್ಲ ಸಂತುಷ್ಟ ಆಗ್ಬಿಡ್ತೇವೆ. ಶರೀರನೂ ಮರಿತೇವೆ, ಧರ್ಮ ಮರಿತೇವೆ, ದೇಶ ಮರಿತೇವೆ, ಅಷ್ಟೊಂದು ಆನಂದದ ಅನುಭೂತಿ ಮಾಡ್ತೇವೆ. ಇದಕ್ಕೆ ಕಾರಣ ಆ ಆತ್ಮದಲ್ಲಿ ಆ ಸತ್ಯ ಗುಣಗಳ ಜಾಗೃತಿ ರೂಪ ಇರುತ್ತೆ. ಅದಕ್ಕೆ ಈ ಮೋಸದ ಪ್ರವೃತ್ತಿ ಇರಲ್ಲ.
ಯಾಕಂದ್ರೆ ಅದು ಸತ್ಯ ಸ್ವರೂಪವನ್ನ ತಂದು ವ್ಯಕ್ತ ಮಾಡ್ತಾ ಇರುತ್ತೆ, ಸತ್ಯತೆ ಹೊರಗೆ ಹಾಕ್ತಾ ಇರ್ತದೆ. ಇರ್ತದೆ. ನಾವು ದೊಡ್ಡವರಾದಂಗೆ ಸತ್ಯತೆ ಒಳಗೆ ಅದುಮಿಟ್ಟು ಹೊರಗಿನ ಪ್ರಪಂಚಕ್ಕೆ ಬೇಕಾದಂಗೆ ನಾವು ವರ್ತನೆ ಮಾಡ್ತೀವಿ. ಹೀಗಾಗಿ ಆ ಒಂದು ಸುಂದರತೆ, ಆ ಒಂದು ಗುಣಗಳ ಆಕರ್ಷಕತೆ ಮನುಷ್ಯ ದೊಡ್ಡವನಾದಂಗೆ ಕಡಿಮೆ ಆಗ್ತದೆ. ಈಗ ಉದಾಹರಣೆಗಾಗಿ ತಮಗೆ 2 ವರ್ಷದ ಮಗುವಿನಲ್ಲಿ ಆ ಒಂದು ಸುಂದರತೆ ಕಾಣಲ್ಲ, ಯಾಕಂದ್ರೆ ಸ್ವಲ್ಪ ಬೆಳೆದ ದೊಡ್ಡವನಾಗಿರ್ತಾನೆ. ಅವನಿಗೆ ಯಾವಾಗ ಹದ್ದಿನಲ್ಲಿ ತರ್ತೇವೆ ಹೇಳ್ತಾರೆ, ಒಂದ್ ಮಗು ಜನ್ಮ ಪಡಿಬೇಕಾದ್ರೆ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಅವನು ವಿಶ್ವಮಾನವ. ನಾವು ಬೆಳೆಸುವಾಗ ಪರಿವಾರದವರು ಅವನನ್ನು ಸಾಧಾರಣ ವ್ಯಕ್ತಿಯನ್ನಾಗಿ ಬೆಳೆಸ್ತೇವೆ. ಆ ಮಗು ಸ್ವಲ್ಪ ದೊಡ್ಡದಾಗ್ತಾ ಇದ್ದಂಗೆನೆ ಅದು ಗುರ್ತಿಸ್ತದೆ. ಆವಾಗ ತಂದೆ ತಾಯಿ ಆ ಮಗುವಿನಲ್ಲಿ ಕೆಲವೊಂದು ಸಂಸ್ಕಾರಗಳನ್ನ ತುಂಬ್ತಾರೆ. ಇವ್ರು ನಿನ್ ತಂದೆ, ಇವ್ರು ನಿನ್ ತಾಯಿ, ಇವ್ರು ನಿನ್ ಸಂಬಂಧಿಕರು. ಅದರಲ್ಲಿ ಒಂದು ಲಿಮಿಟೇಷನ್ ಭಾವನೆಗಳ ಕ್ರಿಯೇಷನ್ ಶುರು ಆಗುತ್ತೆ. ಇದಷ್ಟೇ ನಂದು, ಇವ್ರಷ್ಟೇ ನನ್ನವರು, ಈ ವಸ್ತು ಅಷ್ಟೇ ನನ್ನದು, ಈ ರೀತಿ ಒಂದು ಹದ್ದಿನ ಭಾವನೆಗಳು, ಲಿಮಿಟೇಷನ್, ಸೀಮಿತತೆ. ಯಾವಾಗ ಆ ಆತ್ಮದಲ್ಲಿ ಜಾಗೃತ ಆಗ್ತದೋ ಅದನ್ನ ನಾವೇ ತುಂಬ್ತೀವಿ. ಅದರಲ್ಲಿ ಅಂದ್ರೆ ಇರಲ್ಲ, ನಾವು ತುಂಬ್ತೇವೆ. ಆ ಪ್ರಸಂಗಕ್ಕೆ ಅನುಸಾರವಾಗಿ, ಸಂದರ್ಭಕ್ಕೆ ಅನುಸಾರವಾಗಿ. ಹಂಗ್ ನೋಡಿದ್ರೆ ಆತ್ಮ ಪರಿಶುದ್ಧವೇ, ಅದರಲ್ಲಿ ಯಾವುದೇ ಪ್ರಕಾರದ ಕೊರತೆ ಇಲ್ಲ. ಸಂಘದ ಕಾರಣದಿಂದ ಸಂಬಂಧಿಕರ ಒಂದು ಹೇಳ್ತಾರೆ, ಜೈಸಾ ಸಂಘ ವೈಸಾ ರಂಗ್. ನಾವು ಅನೇಕ ಸಾರಿ ಪಾಠ ಕೇಳಿದೀವಿ. ಒಂದೇ ತಾಯಿಯ ಗರ್ಭದಿಂದ ಜನ್ಮ ಪಡೆದಂತ 2 ಗಿಳಿಗಳು ಆಶ್ರಮದಲ್ಲಿ ಬೆಳೆದಂತ ಗಿಳಿ ಹೇಳ್ತು ಬನ್ನಿ ಕೂಡಿ ಅಂತ. ಸಭ್ಯತೆ ಸಂಸ್ಕಾರ ಅದರಲ್ಲಿತ್ತು. ಅದೇ ಒಬ್ಬ ಕಳ್ಳನ ಹತ್ರ ಬೆಳೆದಿರೋ ಗಿಳಿ, ಕೊಲೆಗಡಕನ ಹತ್ರ ಬೆಳೆದಿರೋ ಗಿಳಿಯ ಸಂಸ್ಕಾರನೇ ಬೇರೆ ಇತ್ತು ಅಂತ. ಅಂದ್ರೆ ಈ ಸತ್ಯತೆ ಅನ್ನುವಂಥದ್ದನ್ನು ಕೂಡ ನಾವು ಎಳೆ ಮಗುವಿನಲ್ಲಿ ಕಾಣ್ತೀವಿ, ಹಿರಿಯರಲ್ಲಿ ದೊಡ್ಡವರಲ್ಲಿ ಇನ್ನೂ ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ನಾವು ಬೆಳೆಸಿರೋ ಸಂಕುಚಿತ ಮನೋವೃತ್ತಿಯ ಕಾರಣದಿಂದ ಆ ಆತ್ಮನಿಗೆ ಏನಾಗ್ತದೆ ಅಂದ್ರೆ ತನ್ನ ಸತ್ಯತಾ ಶಕ್ತಿ ಅನ್ನೋದು ಬರ್ತಾ 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 ಬಿಡ್ತಾ ಹೋಗ್ತದೆ. ಚಿಕ್ಕ ಮಗು ಇದ್ದಾಗ ಅದಕ್ಕೆ ಕೆಲವೊಂದು ಅಲ್ಪ ಕಾಲದ ಅವಶ್ಯಕತೆಗಳಿರ್ತವೆ, ಅದನ್ನ ಅಪ್ಪ ಅಮ್ಮ ಪೂರ್ಣ ಮಾಡ್ತಿರ್ತಾರೆ. ಅದಕ್ಕಾಗಿ ಅದೇನ್ ಮಾಡ್ತಿರ್ತದ್ರೆ ಯಾರೇ ಕರ್ಕೊಂಡ್ರು ಕೂಡ ಆ ಪ್ರಾಪ್ತಿಗೋಸ್ಕರ ಅವ್ರ ಆಧಾರ, ಅಪ್ಪ ಅಮ್ಮನ ಆಧಾರ ತಗೊಳ್ತಾರೆ. ಇವ್ರು ನನ್ನವರು ಫೀಲಿಂಗ್ ಶುರು ಆಗ್ತದೆ. ಅದೇ ರೀತಿ ಬೆಳೀತಾ 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 ಆತ್ಮ ಈ ಒಂದು 5 ವಿಕಾರಗಳಿಗೆ ಅಧೀನಾದಾಗ ಸತ್ಯತಾ ಶಕ್ತಿ ಕಳ್ಕೊಂಡ್ಬಿಡ್ತಾನೆ. ವ್ಯಕ್ತಿ ಸುಳ್ಳನ್ನು ಅವಲಂಬಿಸಲಿಕ್ಕೆ ಶುರು ಮಾಡ್ಬಿಡ್ತಾನೆ. ತನ್ನ ಒಂದು ಅಲ್ಪ ಕಾಲದ ಇಚ್ಛೆಗಳ ಪೂರ್ತಿಗಾಗಿ ಸತ್ಯವನ್ನೇ ಬಿಟ್ಟು ಸುಳ್ಳನ್ನು ಹೇಳ್ತಾನೆ. ಈಗ ನಾವೆಲ್ಲ ಇವತ್ತು ಹಿರಿಯರು ಮಹಾತ್ಮರು, ನಾವು ಗಾಂಧೀಜಿಯವ್ರ ಬಗ್ಗೆನೂ ಕೇಳಿದೀವಿ. ಇಷ್ಟೊಂದು ಅವ್ರ ಫೋಟೋಗಳನ್ನ ಇಟ್ಬಿಟ್ಟು ನಾವ್ ಇವತ್ತು ಜಯಂತಿಗಳ ಆಚರಣೆ ಮಾಡ್ತೇವೆ. ಅವ್ರ ಹೆಸರು ತಗೊಂಡ್ರೇನೆ ನಮ್ಮ ಮನಸ್ಸಿಗೆ ಎಷ್ಟೊಂದು ಖುಷಿ ಆಗ್ತದೆ. ಕಾರಣ ಅವರ ಸತ್ಯತಾ ಶಕ್ತಿ. ತಮ್ ಕೇಳಿರ್ಬೋದು, ಒಂದು ಬೆಲ್ಲ ತಿನ್ನೋದು ಬಿಡಬೇಕಾದ್ರೂ ಕೂಡ ಗಾಂಧೀಜಿಯವರು ಒಂದ್ಸಾರಿ ಒಬ್ಬ ತಾಯಿ ತನ್ನ ಮಗನ್ ಕರ್ಕೊಂಡ್ ಬಂದಿರ್ತಾಳೆ ಗಾಂಧೀಜಿಯವ್ರ ಹತ್ರ. ನನ್ ಮಗ ಬಹಳ ಬೆಲ್ಲ ತಿಂತಾನ್ರಿ, ಇವನಿಗೆ ಏನಾದ್ರೂ ಬುದ್ಧಿ ಹೇಳ್ರಿ ಅಂತ. ಆಗ ಗಾಂಧೀಜಿಯವ್ರು ಹೇಳಲ್ಲ. ನಾವ್ ಯಾರಾದ್ರೂ ಇದ್ರೆ ಏನ್ ಮಾಡ್ತಿದ್ವಿ? ತಿನ್ಬೇಡ ಬೆಲ್ಲ ಅಂತ ಹೇಳ್ತಿದ್ವಿ. ಈಸಿ ಕಾಮನ್. ಬೆಲ್ಲ ತಿಂದ್ರೆ ಹೊಟ್ಟೆ ನೋವ್ತದೆ, ಮಕ್ಕಳಿಗೆ ತಾನೇ ಹೇಳೋದು. ಬೆಲ್ಲ ತಿಂದ್ರೆ ಹೊಟ್ಟೆ ನೋವ್ತದೆ, ಕೊಯ್ತಾರೆ, ಆಮೇಲೆ ಹುಳ ಆಗ್ತದೆ. ಎಷ್ಟು ಒಂದು 10 ಕತೆ ಹೇಳ್ಬೋದು, 10 ಕತೆ ಹೇಳಿ ಕಳಿಸ್ಬಿಡ್ತಿದ್ರು. ಆದ್ರೆ ಗಾಂಧೀಜಿಯವರು ವಾಪಸ್ ಕಳಿಸಿದ್ರು. ಕಾರಣ ಯಾಕಂದ್ರೆ ಅವ್ರಿಗೂ ಕೂಡ ಆ ಬೆಲ್ಲ ತಿನ್ನುವಂತ ಸಂಸ್ಕಾರ ಇತ್ತು. ಸತ್ಯತಾ ಅಂದ್ರೆ ಇದು ಏನು, ಆ ಸಂಸ್ಕಾರವನ್ನ ನನ್ನಲ್ಲಿಲ್ಲ ಅಂದ್ರೆ ನಾನು ಇನ್ನೊಬ್ರಿಗೆ ಅದನ್ನ ಹೇಳ್ಬಾರ್ದು. ಅವ್ರದ್ದು ಆ ಒಂದು ವಿಚಾರಕ್ಕೋಸ್ಕರ ಕೆಲವು 8 ದಿನ ಬಿಟ್ಟು ಬರ್ಲಿಕ್ಕೆ ಯಾಕೆ ಹೇಳಿದ್ರು? ನಾವು ಓದ್ತೇವೆ ಬುಕ್ಸ್ ನಲ್ಲಿ ಮಹಾತ್ಮರ ಚರಿತ್ರೆಗಳನ್ನ, ಆದ್ರೆ ನಿಜ ಜೀವನದಲ್ಲಿ ಬಂದಾಗ ಈಸಿಯಾಗಿ ನಮ್ಮಲ್ಲಿ ಯಾವುದು ಧಾರಣೆ ಇರೋದಿಲ್ಲ, ನಮ್ಮಲ್ಲಿ ಗುಣ ಇರೋದಿಲ್ಲ. ಅದನ್ನ ಏನ್ ಮಾಡ್ತೇವೆ ನಾವು? ಇನ್ನೊಬ್ರಿಗೆ ಫೋರ್ಸ್ ಮಾಡ್ತೇವೆ. ಯಾವಾಗ ಆ ಮಗು ಮತ್ತೊಂದ್ಸಾರಿ ಬರೋದ್ರಲ್ಲಿ ಗಾಂಧೀಜಿಯವರು ಬೆಲ್ಲ ತಿನ್ನೋದೇನ್ ಬಿಟ್ಟಿದ್ರು, ಅದನ್ನ ಹೇಳಿದಾಗ ಆ ಮಗುವಿನ ಮನಸ್ಸಿಗೆ ಅದ್ರ ಪರಿಣಾಮ ಬೀರ್ತು. ಆದ್ರೆ ಇವತ್ತು ಅನೇಕ ನೈತಿಕ ಉಪದೇಶಗಳನ್ನ ಮಾಡೋರ ಸಂಖ್ಯೆ ಅಂತೂ ಜಾಸ್ತಿ ಇದೆ. ಆಧ್ಯಾತ್ಮಿಕ ಕೇಂದ್ರಗಳಿವೆ, ಅನೇಕ ಬುಕ್ಸ್ಗಳಿವೆ, ಗ್ರಂಥಗಳಿವೆ, ಎಲ್ಲ ಇದೆ. ಆದ್ರೆ ಇವತ್ತು ಆ ಉಪದೇಶಗಳು ಯಾಕೆ ಪರಿಣಾಮಕಾರಿ ಆಗ್ತಾ ಇಲ್ಲ ಅಂದ್ರೆ, ಯಾವ ವ್ಯಕ್ತಿ ಯಾವ ಕಾರ್ಯವನ್ನ ಸ್ವಯಂ ಮಾಡ್ತಾನೆ, ಮಾಡಿದ್ದನ್ನ ಇನ್ನೊಬ್ರಿಗೆ ಹೇಳ್ತಾನೆ, ಅದು ಹೆಚ್ಚು ಎಫೆಕ್ಟಿವ್. ಇದು ಸತ್ಯತೆ ಅರ್ಥಾತ್ ನಾನ್ ಮಾಡ್ಲಿಕ್ಕೆ ನನ್ನ ಕೆಪಾಸಿಟಿ ಇದೆ, ನಾನು ಮಾಡ್ತಾ ಇದ್ದೀನಿ ಅಂದಾಗ ನಾನು ನಿಮ್ಗೆ ಹೇಳಿದಾಗ ಅದ್ರ ಪ್ರಭಾವ ನಿಮ್ಮ ಮೇಲೆ ಬೀಳುತ್ತೆ.
ಅದನ್ನ ಇವತ್ತು ನಾವು ಯಾವ ಕ್ಷೇತ್ರದಲ್ಲಿನೂ ಕಾಣ್ತಾ ಇಲ್ಲ. ಈಗ ಉದಾಹರಣೆಗಾಗಿ ಒಬ್ಬ ಆಫೀಸರ್ ಆಫೀಸ್ನಿಂದ ಪೆನ್ಗಳನ್ನ ತನ್ನ ಮಗನಿಗೆ ತಂದು ಬರೀಲಿಕ್ಕೆ ಕೊಡ್ತಾ ಇದ್ದಾನೆ, ಇದು ಅಸತ್ಯನೇ. ಅದೇ ಮಗ ಸ್ಕೂಲ್ನಿಂದ ಮತ್ತೊಬ್ರು ಪೆನ್ನನ್ನ ಎತ್ಕೊಂಡ್ಬಂದ್ರೆ ಬಡಿತಾನೆ. ಪೇರೆಂಟ್ಗಳ ಸತ್ಯತೆ ಏನು? ಆಫೀಸ್ ನಲ್ಲಿರೋ ಪೆನ್ನು ಮನೆಗ್ ಬಂದ್ರೆ ನಡೆಯುತ್ತೆ, ಒಂದ್ ಚಿಕ್ಕ ಮಗ ಒಂದ್ ಪೆನ್ ಮತ್ತೊಂದ್ ತಂದ್ಕೊಂಬಂದ್ರೆ ಯಾಕೋ ತಂದಿ ಅಂತ ನಾವು ಹೊಡೆದ್ ಬಿಡ್ತೇವೆ. ಅಂದ್ರೆ ನನ್ನಲ್ಲಿ ಆ ಮೌಲ್ಯ ಇದೆನಾ? ನಾನು ಆಫೀಸ್ ನಲ್ಲಿ ತಪ್ಪು ಮಾಡ್ತಾ ಇದ್ದೀನಿ, ನನ್ ಮಗನಿಗೆ ಹೇಳ್ತಾ ಇದ್ದೇನೆ ನಿನ್ ಮನೇಲಿ ಮಾಡ್ಬೇಡ, ಇದು ತಪ್ಪಾಗ್ತಾ ಇದೆ. ಈ ತಪ್ಪುಗಳ ಕಾರಣದಿಂದನೇ ಸಂಬಂಧಗಳಲ್ಲಿನೂ ಕೂಡ ಇವತ್ತು ವೈಮನಸ್ಸು, ಈರ್ಷಾದ್ವೇಷ ಇದು ನಡೀತಾ ಇದೆ. ಈಗ ಸತ್ಯತೆ, ಈ ಸತ್ಯಕ್ಕೆ ಕಾಲವಲ್ಲ ಅಂತ ನಾವು ಬಹಳಷ್ಟು ಕೇಳ್ತೀವಿ. ಹಾಗಾದ್ರೆ ಸತ್ಯವನ್ನು ಕಾಪಾಡ್ಕೊಂಡು ಬರೋದು ತುಂಬಾ ಕಷ್ಟನಾ? ಸತ್ಯಕ್ಕೆ ಕಾಲ ಇಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಅಷ್ಟೇ. ಆದ್ರೆ ನಿಜವಾಗಿಯೂ ಕೂಡ ಸತ್ಯತೆ ಪ್ರತಿಯೊಂದು ಆತ್ಮದ ಗುಣ ಇರೋದ್ರಿಂದ ಅದೇ ನಮ್ಮ ಫೌಂಡೇಶನ್ ಆಗಿದೆ, ನಮ್ಮ ತಳಪಾಯ ಆಗಿದೆ. ಅದರ ಕೊರತೆಯಿಂದ ನಾವು ಇನ್ನೊಂದು ಪರಿವಾರದಲ್ಲಿ ವಿಶ್ವಾಸವನ್ನ ಕಳ್ಕೊಳ್ತಾ ಇದ್ದೇವೆ. ಬಾಯಿಂದ ಹೇಳ್ಬಿಡ್ತೇವೆ ಏನು ಸತ್ಯತೆ ಕಾಲಿಲ್ಲ ಅಂತ. ಆ ಸತ್ಯತೆ ಒಬ್ಬರ ಜೊತೆ ಒಬ್ಬರು ವ್ಯವಹಾರದಲ್ಲಿ ಇದ್ರೆ ಪ್ರೀತಿ, ಸ್ನೇಹ, ವಿಶ್ವಾಸದ ಬಾಂಧವ್ಯ ಉಳಿತಾ ಇದೆ. ಆ ಫೌಂಡೇಶನ್ ಕೊರತೆಯಿಂದನೇ ಇವತ್ತು ಸಂಬಂಧಗಳ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಪ್ರೀತಿಯನ್ನ ನಾವು ಒಂದು ಪ್ರಾಣಿಯನ್ನ ಕೊಂಡ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಬ್ರೆಡ್, ಬಿಸ್ಕಿಟ್ಗಳನ್ನ ಹಾಕ್ಬಿಟ್ಟು, ಹಾಲನ್ನ ಕುಡಿಸ್ಬಿಟ್ಟು ಅದನ್ನ ಪ್ರೀತಿಸೋದನ್ನ ಈಗೀಗ ಕಲ್ತಿದ್ದಾರೆ ಮಾನವ. ಮೊದಲಿರ್ಲಿಲ್ಲ. ಮೊದಲಿನ ಕಾಲದಲ್ಲಿ ಅಷ್ಟೊಂದು ಸಾಕ್ತಿದ್ರು ಅಷ್ಟೇ. ಇವಾಗ ಬೆಡ್ ರೂಮ್ ನಲ್ಲೇ ಬೆಡ್ ಅಲ್ಲೇ ತಮ್ಮ ಜೊತೆಲೆ ನಾಯಿ ಬೆಡ್ ಅಲ್ಲಿ ತನ್ನ ಜೊತೆಲಿ ಇಟ್ಕೊಂಡು ನಾಯಿ ಇಟ್ಕೊಂಡು ಮಲಗಿಸೋರು ಇದ್ದಾರೆ. ಯಾಕಂದ್ರೆ ಸತ್ಯತೆಯ ಕೊರತೆ ಮಾನವನಲ್ಲಿದೆ. ಅದು ಅಟ್ಲೀಸ್ಟ್ ಒಂದು ಮಾಲೀಕನ ಒಂದು ಅಣ್ಣದ ಋಣಕ್ಕೋಸ್ಕರನಾದ್ರೂ ಅದು ಒಂದು ಪ್ರೀತಿಯನ್ನ ವ್ಯಕ್ತ ಮಾಡ್ತಾ ಇದೆ. ಅದಕ್ಕೋಸ್ಕರ ಹಣ ಖರ್ಚು ಮಾಡ್ಲಿಕ್ಕೆ ತಯಾರಾಗ್ತಾರೆ. ಅದೇ ಪಕ್ಕದಲ್ಲೇ ಇರುವಂತ ಒಬ್ಬ ತಾಯಿ, ವಯಸ್ಸಾಗಿದ್ದ ತಾಯಿ ಇರ್ತಾಳೆ, ಆ ತಾಯಿಗೆ ಆ ಪ್ರೀತಿಯನ್ನ ಇವತ್ತು ಮಕ್ಕಳು ತೋರಿಸ್ತಾ ಇಲ್ಲ. ಇದು ಸತ್ಯ ಸಂಬಂಧಗಳ ಕೊರತೆ, ಸತ್ಯತೆಯ ಕೊರತೆ. ಈಗ ಸತ್ಯತೆಯ ಕೊರತೆಯಿಂದಾಗಿ ನಾವು ನಷ್ಟ ಅನುಭವಿಸ್ತೇವೋ ಅಥವಾ ಲಾಭ ಆಗುತ್ತೋ? ಆ ಸತ್ಯತೆಯ ಕೊರತೆಯಿಂದ ಸಂಬಂಧಗಳಲ್ಲಿ ಇಷ್ಟೊಂದು ಲಾಸ್ ಅನುಭವಿಸ್ತಾ ಇದೀವಿ. ಈಗ ತಮಗೆ ಗೊತ್ತಿದೆ, ಮಾನಸಿಕ ಆಸ್ಪತ್ರೆಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಇದು ಜನಗಳು ತಮ್ಮ ಒಳಗಡೆನೆ ಜಾಗೃತ ಆಗಿರ್ತಕ್ಕಂಥ ಶಕ್ತಿಗಳನ್ನ ಗುರುತಿಸದೇ ಇರೋ ಕಾರಣದಿಂದ ಸಾಕಷ್ಟು ನಷ್ಟಗಳನ್ನ ಹೊರಗಡೆ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಈ ಮನಸ್ಸಿನಲ್ಲಿ ನಷ್ಟ ಅನುಭವಿಸಬಹುದು ಅವರು, ಅಂದ್ರೆ ಸಂಬಂಧಗಳಲ್ಲಿ ನಷ್ಟ ಅನುಭವಿಸ್ತಾರೆ, ಆದ್ರೆ ವ್ಯಾಪಾರದಲ್ಲಿ ಲಾಭ ಆಗ್ಬಹುದಲ್ಲ. ತಮ್ಗೆ ಹೇಳ್ಬೇಕು ಅಂದ್ರೆ ಇವತ್ತು ನಾವು ಹೇಳ್ತೇವೆ ಪವಿತ್ರ ಧನವೇ ಪವಿತ್ರ ಮನಸ್ಸಿಗೆ ಆಧಾರ ಅಂತ. ಅದು ಅವ್ರಿಗೆ ತಿಳಿತಾ ಇಲ್ಲ. ಈಗ ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ತನ್ನ ಗಳಿಕೆಯ ಲಾಭ ಎಷ್ಟಿರ್ತದೋ ಅದಕ್ಕಿಂತ ಹೆಚ್ಚಿಗೆ ಇನ್ನೊಬ್ಬರ ಕಡೆಯಿಂದ ಏನಾದ್ರೂ ತಗೋಬೇಕಾದ್ರೆ ಆ ವ್ಯಕ್ತಿಗೆ ನೋವು ಕೊಡ್ತಾನೆ. ಆ ವ್ಯಕ್ತಿಗೆ ನೋವು ಕೊಟ್ಟಾಗ ಅದರಿಂದ ಬರ್ತಕ್ಕಂಥ ಧನ ನಮಗೆಂದೂ ಅದು ಸುಖದಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದನ್ನ ಆಸ್ಪತ್ರೆಗಾದ್ರೂ ನಾವು ರೋಗದ ರೂಪದಲ್ಲಿ ರೋಗಿಯಾಗಿ ಆದ್ರೂ ಖರ್ಚು ಮಾಡ್ತೇವೆ. ಈ ಒಂದು ಸತ್ಯತೆಯ ಮೌಲ್ಯದ ಕೊರತೆಯಿಂದ ಬಾಹಿರಿಕವಾಗಿ ಸಾಕಷ್ಟು ನಷ್ಟಗಳು ನಮ್ಮ ಜೀವನದಲ್ಲಿ ನಡೀತಾನೆ ಇವೆ, ಆಗ್ತಾನೆ ಇವೆ. ಆ ಲಾಸ್ಗಳನ್ನ ತಿಳ್ಕೊಳ್ತಾ ಇಲ್ಲ. ಅಂದ್ರೆ ಹಣದ ನುಕ್ಸಾನ್ ಸಹಿತ ಸತ್ಯತೆ ಇಲ್ಲದೆ ಇರೋದ್ರಿಂದ ಆಗ್ತದೆ. 100% ಆಗ್ತದೆ. ಅಂದ್ರೆ ನಾವು ಗಳಿಸ್ತೇವೆ, ಆದ್ರೆ ಅದು ನಮ್ಮ ಕೈಗೆ ಉಳಿಯಲ್ಲ. ಈಗ ಉದಾಹರಣೆಗಾಗಿ ಸತ್ಯ ನಡೆದಿರೋ ಒಂದ್ ಘಟನೆ. ಒಬ್ಬ ಬೀರ್ ಬ್ರ್ಯಾಂಡಿ ಅಂಗಡಿ ಮಾಲೀಕ, ತಮಗ್ ಗೊತ್ತಿದೆ, ಇವತ್ತು ಅನೇಕ ಚಟಗಳಿಂದ ಪರಿವಾರಗಳು ಹಾಳಾಗ್ತಾ ಇದೆ, ಕುಡಿತದ ಚಟದಿಂದ. ಯಾಕಂದ್ರೆ ಅವರು ತಮ್ಮ ಪರಿವಾರದ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಹಣ ಕೊಡೋದಿಲ್ಲ, ತಾವು ಸ್ವಂತಕ್ಕಾಗಿ ಶರೀರ ಹಾಳು ಮಾಡ್ಕೊಳ್ತಾರೆ. ಹೀಗಾಗಿ ಆ ಒಂದು ಕಂಪನಿ ಅದನ್ನ ಯಾರು ಓಪನ್ ಮಾಡಿರ್ತಾರೋ ಅದರಿಂದ ಬಂದಿರೋ ಹಣನೂ ಅವ್ರಿಗೆ ಸುಖ ಕೊಡಲ್ಲ. ಒಬ್ಬ ವ್ಯಕ್ತಿದಾಗಿರೋ ಘಟನೆ, ಸತ್ಯ ಘಟನೆ. ಆ ವ್ಯಕ್ತಿ ಸಾಕಷ್ಟು ಸಂಪತ್ತಿತ್ತು, ಆದರೆ ಸಂಬಂಧದಲ್ಲಿ ತಂದೆ, ತಾಯಿ, ತನ್ನ ಪರಿವಾರ, ಬಂಧು ಬಳಗ ಈ ಯಾರು ಸಂತುಷ್ಟಿರ್ಲಿಲ್ಲ. ಕೊನೆಗೆ ಒಂದಿನ ಆ ವ್ಯಕ್ತಿಗೆ ಯಾವ ಗತಿ ಬರುತ್ತಂದ್ರೆ ಅವನು ಗೋಡಾವನ್ನಲ್ಲಿ ಶರೀರ ಬಿಡ್ತಾನೆ. ತನ್ನ ಮನೆ ಗೋಡಾವನ್ನಲ್ಲಿ, ಅವನ್ ಗೋಡಾವನ್ನಲ್ಲಿ ಶರೀರ ಬಿಟ್ರು ಕೂಡ ಯಾರಿಗೂ ಗೊತ್ತಾಗಲ್ಲ. ಕೆಲವೊಂದು ಇಲಿಗಳು ಆ ಮಾಂಸವನ್ನ ಪೀಸ್ ಮಾಡಿ ತಿನ್ನುವಾಗ ಒಬ್ರು ನೋಡ್ಬಿಡ್ತಾರೆ ಇಲ್ಲೇನಾಗಿರ್ಬೋದು ಅಂತ.
ಅವಾಗ ಆ ವ್ಯಕ್ತಿ ಸತ್ತಿರೋದು ಗೊತ್ತಾಗುತ್ತೆ. ಅಂದ್ರೆ ತಾವೇ ವಿಚಾರ ಮಾಡಿ ಸಾವು ಎಷ್ಟು ಭಯಾನಕ ಭಯಾನಕ ಸಾವು. ಸತ್ಯತೆ ಇಲ್ಲದೆ ಇರೋ ಮನುಷ್ಯನ ಸಾವು ಸಹಿತ ಭಯಾನಕ ಆಗುತ್ತೆ. ಇವು ಘಟನೆಗಳನ್ನ ನಾವು ನೋಡ್ತಾನೆ ಇದೀವಿ, ಸತ್ಯ ಘಟನೆಗಳಿವೆಲ್ಲ. ಆದ್ರೂ ಮಾನವನಲ್ಲಿ ಜಾಗೃತಿ ಬೆಳಿತಾ ಇಲ್ಲ. ವ್ಯಾಪಾರದಲ್ಲಿ ಸುಳ್ಳಿನಿಂದ ಲಾಭ ಆಗುತ್ತೆ ಅನ್ನೋದೇ ಸುಳ್ಳು. ವ್ಯಾಪಾರದಲ್ಲಿ ಸಹಿತ ಸತ್ಯತೆಯಿಂದಾನೇ ಆಗುವ ಲಾಭ ನಮಗೆ ಅದಷ್ಟೇ ನಿಮ್ಗೆ ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗುತ್ತೆ, ನಮ್ಮ ಜೀವನಕ್ಕೆ ಬದುಕಿಗೆ ಆಧಾರ ಆಗ್ತದೆ. ಸುಳ್ಳಿನಿಂದ ಮಾಡ್ಕೊಂಡೋ ಲಾಭ ಅದು ಹಾಳಾಗ್ಬಿಡ್ತದೆ, ನಮ್ಮನ್ನು ಹಾಳು ಮಾಡ್ತದೆ, ನಮ್ಮ ಜೀವನನೂ ಹಾಳು ಮಾಡ್ತದೆ, ಅಂತಕಾಲ ಸಹಿತ ನಮಗೆ ತೊಂದರೆನೇ ಕೊಡುತ್ತೆ, ತೊಂದರೆದಾಯಕ ಆಗಿರುತ್ತೆ. ಈಗ ಕೋರ್ಟು ಕಚೇರಿಗಳಲ್ಲಿ ಸತ್ಯವನ್ನೇ ನುಡಿತೇನೆ ಅಂತ ಪ್ರಮಾಣ ಮಾಡಿ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರೋದು ಎಷ್ಟರ ಮಟ್ಟಿಗೆ ಅವ್ರು ಸತ್ಯ ನುಡಿತಾರೆ. ಅವಾಗ ಈ ಸತ್ಯತೆಗೂ ಕೋರ್ಟು ಕಚೇರಿಗಳಲ್ಲಿ ನಡೆಯುವ ಸತ್ಯತೆಗೂ ಏನು ವ್ಯತ್ಯಾಸ? ಸತ್ಯತೆಗೆ ಮತ್ತು ಈ ಕೋರ್ಟು ಕಚೇರಿಗಳಲ್ಲಿರುವಂತ ಸತ್ಯತೆಗೂ ಇದಕ್ಕೆ ನಾವು ಹೇಳ್ತೇವೆ, ಆತ್ಮ ತನ್ನ ಪೂರ್ವ ಜನ್ಮದ ಒಂದು ಕರ್ಮದ ಲೆಕ್ಕ ಅನ್ನುವಂಥದ್ದನ್ನ ತಗೊಂಡ್ ಬಂದಿರುವ ಕಾರಣದಿಂದ ಅದು ಏನೇ ಹಾನಿಯನ್ನ ಅನುಭವಿಸಿದಾಗ ನಾವೇನಂತೇವೆ, ಈಗಿನ ಕಾಲದಲ್ಲಿ ಪ್ರಾಮಾಣಿಕರಿಗೆ ದಿನ ಇಲ್ಲ 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 ಅಂತ ಹೇಳ್ತೇವೆ. ಆದ್ರೆ ನಿಜವಾಗಿಯೂ ಹೇಳ್ಬೇಕು ಅಂತಂದ್ರೆ, ಹಿಂದಿನ ಕರ್ಮದಲ್ಲಿ ನಾನು ನಿಮ್ಗೇನಾದ್ರೂ ದುಃಖ ಕೊಟ್ಟಿದ್ದೆ ಅಂದ್ರೆ ಈ ಜನ್ಮದಲ್ಲಿ ನನಗೆ ದುಃಖ ಅವಶ್ಯ ನಾನು ಯಾವುದೇ ರೂಪದಿಂದ ಅನುಭವಿಸ್ಬೇಕಾಗತ್ತೆ. ನಾ ಹಿಂದಿನ ಜನ್ಮಗಳಲ್ಲಿ ನಾನು ಯಾರಿಗೆ ಸುಖ ಕೊಟ್ಟಿದ್ದೀನಿ, ಈ ಜನ್ಮದಲ್ಲಿ ಅವ್ರಿಗೆ ಸುಖ ಕೊಡ್ತಿರ್ತಾರೆ. ಅದಕ್ಕೊಬ್ಬ ಸತ್ಯ ವ್ಯಕ್ತಿನೂ ಕೂಡ ಕೆಲವೊಂದ್ಸಾರಿ ಕಷ್ಟಪಡ್ಬೇಕಾಗತ್ತೆ, ನೋವಾಗತ್ತೆ, ನಿರ್ಣಯ ಸರಿ ಸಿಗ್ಲಿಕ್ಕಿಲ್ಲ. ಅದಕ್ಕೆ ಆ ವ್ಯಕ್ತಿಯ ಸ್ವಯಂ ಕರ್ಮ ಕಾರಣ. ಅವನಿಗೆ ಹಿಂದಿನ ಜನ್ಮದ ಅರಿವಿರಲ್ಲ. ಈ ಆತ್ಮ ಅಂತೂ ಅಮರಿದೆ, ಮೃತ್ಯು ಶರೀರಕ್ಕಿದೆ. ಯಾಕಂದ್ರೆ ನಾವೆಲ್ಲ ಆಡು ಭಾಷೆಯಲ್ಲಿ ಒಂದು ಮಾತು ಹೇಳ್ತೇವೆ, ಏನು ಬಹಳಷ್ಟು ಕಷ್ಟಗಳು ಬಂದಾಗ ಏನಂತೇವೆ, ಏನ್ ಹಿಂದ್ ಕರ್ಮ ಮಾಡಿ ಬಂದೆ ಏನೋ ಗೊತ್ತಿಲ್ಲ, ಇವತ್ತು ನಾನು ಅದನ್ನ ಅನುಭವಿಸ್ತಾ ಇದ್ದೀನಿ, ನಾವು ಒಪ್ಕೊಳ್ತೇವೆ. ಅಂದ್ರೆ ಕರ್ಮ ಸಿದ್ಧಾಂತದ ಈ ನಾಟಕದಲ್ಲಿ ಒಂದೊಂದ್ ಸಾರಿ ಒಬ್ಬೊಬ್ಬ ವ್ಯಕ್ತಿಗೆ ಅವನು ಈ ಜನ್ಮದಲ್ಲಿ ಒಳ್ಳೆಯವನೇ, ಯಾರಿಗೂ ಮೋಸ ಮಾಡಿಲ್ಲ, ಆದ್ರೂ ಅವ್ನು ದುಃಖ ಭೋಗಿಸ್ಬೇಕಾಗತ್ತೆ. ಇದರ ಅರ್ಥ ಈ ರೀತಿ ಅಲ್ಲ, ಅವನ್ ಸತ್ಯ ಇದ್ದದಕ್ಕೆ ದುಃಖ ಬಂತು ಅಂತಲ್ಲ. ಅವನು ಹಿಂದೆ ಮಾಡಿದ ಕರ್ಮ ಈ ಜನ್ಮದಲ್ಲಿ ಏನೋ ಒಂದು ರೂಪದಲ್ಲಿ ಅವನು ತೀರಿಸ್ಬೇಕಾಯ್ತು ಅಷ್ಟೇ, ಹೊರತಾಗಿ ಅವನ ಶ್ರೇಷ್ಠ ಕರ್ಮ ಅವನಿಗೆ ಭವಿಷ್ಯದಲ್ಲಂತೂ ಅದ ಒಳ್ಳೆ ಫಲವನ್ನ ಕೊಡುತ್ತೆ. ಅದರ ಅರ್ಥ ನಾನು ಹಿಂದಿಂದ ಈಗ ತೀರಿಸ್ತಾ ಇದ್ದೀನಿ ಅಂದ್ರೆ ಈಗೂ ತಪ್ಪುಗಳನ್ನೇ ನಾನು ಮಾಡ್ತಾ ಹೋದ್ರೆ, ಸತ್ಯ ಬಿಟ್ರೆ ಮುಂದಿನ ಜೀವನ ಇನ್ನಷ್ಟು ಕಷ್ಟದ ಅನುಭವನ ನಾವು ಮಾಡ್ಬೇಕಾಗತ್ತೆ. ವ್ಯವಹಾರದಲ್ಲಿ ನಾವು ಒಂದು ನೋಡ್ತೀವಿ, ಸತ್ಯವಾಗಿ ಮಾತನಾಡೋರು ಕಟುವಾಗಿ ಮಾತಾಡ್ತಾರೆ, ಅಂದ್ರೆ ಮುಖಕ್ಕೆ ಹೊಡೆದಂಗ್ ಮಾತಾಡ್ತಾರೆ. ಬೇರೆಯವ್ರಿಗೆ ನೋವಾದ್ರೂ ಪರವಾಗಿಲ್ಲ, ಇದ್ದಂಗೆ ನಾನು ಹೇಳ್ತೇನೆ ಅಂತ ಅವ್ರದ್ದು ಒಂದು ಛಲ ಇರ್ತದೆ. ಇದು ಸತ್ಯತೆಯನ್ನ ನಾವು ಪಾಲನೆ ಮಾಡೋದು ಸರಿನಾ, ಅಥವಾ ಇದರಲ್ಲಿ ನಾವೇನಾದ್ರು ಟೆಂಪರ್ಮೆಂಟ್ ಚೇಂಜ್ ಮಾಡ್ಬೇಕಾ, ಅಥವಾ ಯಾವ ತರ ನಡ್ಕೋಬೇಕು? ಸತ್ಯತೆ ನನಗೆ ಕಾಪಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇದೆ, ಸತ್ಯತೆ ಕಾಪಾಡಬೇಕು ಅಂತ ಮನಸ್ಸಿನಲ್ಲಿದೆ. ಎದುರಿಗೆ ಇದ್ದ ಮನುಷ್ಯ ಅವನಿಗೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ ಹೇಳ್ತಾರೆ, ಗಾದೆ ಮಾತಿದೆ. ಅದನ್ನ ಹೇಗೆ ಸರಿ ತೂಗಿಸ್ಕೊಂಡು ಹೋಗೋದು? ನಮ್ಮ ಮಾತು ಸತ್ಯ ಹೇಳಿದ್ರು ಕೂಡ ಮಧುರತೆ ಗುಣವನ್ನ ನಾವು ಕಳ್ಕೊಂಡು ಹೇಳಿದ್ರೆ ಸತ್ಯನೂ ಕೂಡ ಅಸತ್ಯನೇ ಆಗ್ಬಿಡುತ್ತೆ. ಅಂದ್ರೆ ಎದುರುಗಡೆ ವ್ಯಕ್ತಿಗೆ ನಾವು ಅರಿವು ಮಾಡಿಸ್ಬೇಕು, ಆದ್ರೆ ಅದು ಮಾತ್ರ ಮಧುರತೆಯಿಂದ ಸರಳತೆಯಿಂದ ಕೂಡಿರ್ಬೇಕು. ಈಗ ಉದಾಹರಣೆಗಾಗಿ ಮನೆಯಲ್ಲಿ ಪರಿವಾರದಲ್ಲಿ ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ನಾವ್ ಏನ್ ಮಾಡ್ತೇವೆ, ಅವರ ಒಳ್ಳೆ ಗುಣಗಳನ್ನ ವರ್ಣನೆ ಮಾಡಿಬಿಟ್ಟು ಇದು ಒಂದು ತಪ್ಪು ನಿನ್ನಲ್ಲಿದೆ ಅಮ್ಮ, ಇದನ್ನ ತಿದ್ಕೋ ಅಂತ ಹೇಳಿದಾಗ ಅದನ್ನ ನೇರ ಅನ್ಸಲ್ಲ, ಯುಕ್ತಿಯಿಂದ ಅವರಲ್ಲಿರುವಂತ ಒಂದು 10 ಒಳ್ಳೆ ಗುಣಗಳ ವಿಶೇಷತೆಗಳನ್ನು ವರ್ಣನೆ ಮಾಡುವಾಗ ಆತ್ಮನಿಗೆ ಖುಷಿ ಆಗುತ್ತೆ. ಒಂದ್ ಅವಗುಣ ಹೇಳಿದಾಗ ದುಃಖ ಅನ್ಸಲ್ಲ. ಈಗ ನಾವು ನೇರವಾಗಿ ಡೈರೆಕ್ಟ್ ಆಗಿನೇ ಬರೀ ಅವಗುಣಗಳನ್ನ ಹೇಳೋದ್ರಿಂದ ಆ ಆತ್ಮಕ್ಕೆ ಸ್ವೀಕಾರ ಮಾಡೋದು ಕಠಿಣ ಆಗತ್ತೆ. ಅದಕ್ಕೆ ನಾವು ಅದನ್ನ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು. ಸತ್ಯ ನೇರವಾಗಿ ಹೇಳೋದು ತಪ್ಪು, ಆದ್ರೆ ಸತ್ಯ ಹೇಳದೇ ಇರೋದು ತಪ್ಪು. ಅದನ್ನ ಹೇಳುವಂತ ವಿಧಿ ಮಾತ್ರ ಎಷ್ಟು ಮಧುರ ಸರಳವಾಗಿರುತ್ತೋ ಎದುರುಗಡೆ ಇರುವಂತ ವ್ಯಕ್ತಿಯನ್ನ ನಾವು ಪರಿವರ್ತನೆ ಮಾಡ್ಬೋದು. ನಮ್ಗೊಂದು ಎಕ್ಸಾಂಪಲ್ ಅಂದ್ರೆ, ನಾವು ಬುದ್ಧನ ಕಥೆಯಲ್ಲಿ ಓದಿದ್ವಿ, ನಮ್ ಬುಕ್ಸ್ ನಲ್ಲಿ ಬಂದಿತ್ತು. ಅಂಗುಲಿಮಾಲ ಅಂತಕ್ಕಂತ ಒಬ್ಬ ಡಾಕು, ಅವನ ಕೈಗಳನ್ನ ಬೆರಳುಗಳನ್ನೇ ಕತ್ತರಿಸ್ಬಿಟ್ಟು ಮಾಲೆ ಮಾಡ್ಕೊಂಡ್ಬಿಟ್ಟು ತಿರುಗ್ತಾ ಇದ್ದ ಡಾಕು. ಒಂದ್ಸರಿ ಅವನು ಬುದ್ಧ ಊರಲ್ಲಿ ಬರ್ಬೇಕಾದ್ರೆ ಒಂದೂರಲ್ಲಿ ಎಲ್ಲಾ ಕಡೆ ಒಂದ್ ಟೈಪು ಸನ್ನಾಟ,
ವಾತಾವರಣ ಗಂಭೀರ ಶಾಂತ ಇತ್ತು. ಅವನಿಗೆ ಆಶ್ಚರ್ಯ, ಯಾರ ಮನೆ ಮುಂದೆ ರಂಗೋಲಿ ಇಲ್ಲ, ಪ್ರತಿಯೊಂದು ಮನೆಯಲ್ಲಿ ಏನೋಪ್ಪ ಸ್ಮಶಾನದ ವಾತಾವರಣ. ಅವ್ ಬುದ್ಧ ಕೇಳ್ತಾನೆ, ಇವತ್ತೇನಾಗಿದೆ ಊರಿನ ಜನಗಳಿಗೆ? ಅವಾಗ ಅವ್ರು ಹೇಳ್ತಾರೆ, ಅಂಗುಲಿಮಾಲ ಇವತ್ತು ನಮ್ಮ ಊರಿಗೆ ಬರ್ತಾ ಇದ್ದಾನೆ. ಅಂದ್ರೆ ಅವನು ಏನ್ ಮಾಡ್ತಿದ್ದ, ಎಲ್ಲರ ಬೆರಳುಗಳನ್ನ ಕತ್ತರಿಸ್ಬಿಟ್ಟು ಮಾಲೆಯನ್ನ ಮಾಡಿ ಕೊರಳಲ್ಲಿ ಹಾಕೊಳ್ತಿದ್ದ. ಜನಗಳೆಲ್ಲ ದುಃಖದಲ್ಲಿರ್ತಾರೆ. ಅವಾಗ ಕೇಳ್ತಾನೆ ಬುದ್ಧ, ಅಂಗುಲಿಮಾಲ ಎಲ್ಲಿರ್ತಾನೆ? ಈ ಸದ್ಯ ಮಾತ್ರ ಈ ಒಂದು ಊರಿನ ದಂಡಿಯಲ್ಲಿದ್ದಾನೆ ಅಂತ. ಅವಾಗ ನಾನು ಅಲ್ಲಿ ಹೋಗ್ತೀನಿ ಅಂದಾಗ ಊರ್ ಜನ ಬೈತಾರೆ, ನಿನಗೂ ತೊಂದರೆ ಕೊಡ್ಬೋದು, ನೀನು ಅಲ್ಲಿ ಹೋಗ್ಬೇಡ ಅಂತ. ಅವಾಗ ಬುದ್ಧ ಹೋಗ್ತಾನೆ. ಹೋಗ್ಬಿಟ್ಟು ಅವನು ಅವನಿಗೆ ಯಾವ ರೂಪದಲ್ಲಿ ಸಂಬೋಧನೆ ಮಾಡ್ತಾನಂದ್ರೆ ಮಗು ಅಂತ ಕರೀತಾನೆ ಅವನಿಗೆ. ಆಗ ದೊಡ್ಡ ಕೊಲೆಗಾರ ಅವನಿಗೆ ಮಗು ಅಂತ ಸಂಬೋಧನೆ ಮಾಡಿದಾಗ ಬಾಲ್ಯದಲ್ಲಿ ಅವನ ತಾಯಿ ಕರೆದಂತ ಸ್ಮೃತಿ ಅವನ ಮನಸ್ಸನ್ನ ಕರಗಿಸ್ಬಿಡುತ್ತೆ. ಅವನ್ ಮೊದಲು ಹೋರಾಡ್ತಾನೆ ಅವನ ಜೊತೆಗೆ, ಏ ಕಳ್ಳ ಸನ್ಯಾಸಿ, ನೀನ್ ಇನ್ಲ್ಯಾಕ್ ಬಂದಿದೀಯಾ ಅಂತ ಕೇಳ್ತಾನೆ. ಅವ್ ಹೇಳ್ತಾನೆ, ನನ್ನ ಬೆರಳುಗಳನ್ನ ನೀನು ಕೊಡೋದಕ್ಕಾಗಿ ನಾ ಬಂದಿದ್ದೀನಿ, ತಗೋ ನನ್ನ ಬೆರಳುಗಳನ್ನ ಅಂತ ಕೈ ಮುಂದೆ ಚಾಸ್ತಾನೆ. ಅವನು ಹೃದಯ ಕರೆಗೆ ಹೋಗ್ಬಿಡುತ್ತೆ. ಅವಾಗ ಈ ಪ್ರೀತಿಯ ಮಾತು ಅಂದ್ರೆ ಸತ್ಯತೆ ಜೊತೆಯಲ್ಲಿ ಅದನ್ನ ಹೇಳುವ ರೀತಿ ಸಹಿತ ಚೆನ್ನಾಗಿರ್ಬೇಕು, ಅದರಲ್ಲಿ ಮಧುರತೆ ಇರಬೇಕು. ಆವಾಗಲೇ ಆ ಸತ್ಯತೆಯನ್ನು ನಾವು ಸರಿಯಾಗಿ ಧಾರಣೆ ಮಾಡ್ಕೊಂಡು ಅವನ ಹೃದಯ ಕರಗಿ ಹೋಗ್ಬಿಡುತ್ತೆ. ಹೃದಯ ಕರಗಿ ನೀರಾಗ್ಬಿಟ್ಟು ಅವನಿಗೆ ಪ್ರತಿಯೊಂದು ತನ್ನ ತಪ್ಪುಗಳ ಅರಿವಾಗುತ್ತೆ. ಅದಕ್ಕೆ ನಮ್ಗೆ ನಾವು ಸೆಕೆಂಡ್ ಇಯರ್ ನಲ್ಲಿ ಓದ್ಬೇಕಾದ್ರೆ ಪ್ರೇಮ ಭಿಕ್ಷು ಅಂತ ಒಂದು ಬುಕ್ ಇತ್ತು. ಕರಗಿ ನೀರಾಗ್ಬಿಟ್ಟು ಪಾದಕ್ಕೆ ಅಡ್ಡ ಬಿದ್ದು ಕೇಳ್ತಾನೆ ಅವ, ನಾನು ಮಾಡಿದ ಇಷ್ಟು ದಿನಗಳ ತಪ್ಪಿಗೆ ನಾ ಏನ್ ಮಾಡ್ಲಿ ಅಂತ. ಅವಾಗ ಬುದ್ಧ ಅವನಿಗೆ ಹೇಳ್ತಾನೆ, ನೀನ್ ಪ್ರತಿಯೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಬೇಡು ಅಂತ. ಅವಾಗ ಹೋಗ್ತಾನೆ ಅವ್ ಪ್ರತಿಯೊಬ್ಬರ ಮನೆಗೆ ಭಿಕ್ಷೆಗೆ. ಎಲ್ಲರೂ ಅವನು ಹೊಡಿತಾರೆ, ಬಡಿತಾರೆ. ಅವಾಗ ಒಂದು ಸಂಕಲ್ಪ ಅವನಿಗೆ ಬರ್ತದೆ, ನಾನು ಇಷ್ಟು ದಿನ ಮಾಡಿದ ಪಾಪವೆಲ್ಲವೂ ಈ ಹೊಡೆತ ಬಡೆತಗಳಿಂದ ತೊಳೆದು ಹೋಯ್ತು. ಕೊನೆಗದ ಆತ್ಮ ಈ ಬುದ್ಧನ ಕಾಲಿನಲ್ಲಿ ಬಂದ್ಬಿಟ್ಟು ಪಾದಗಳನ್ನ ಹಿಡ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ತನ್ನ ತಪ್ಪಿನ ಅರಿವುಗಳನ್ನ ಮಾಡ್ಕೊಂಡು ಶರೀರ ಬಿಡುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದ್ಸಾರಿ ತಪ್ಪ ಮಾಡಿದಾಗ, ಅವ್ನ್ ಸಣ್ಣವನಿದ್ದಾಗ ಒಂದ್ಸಾರಿ ತಪ್ಪು ಮಾಡಿದಾಗ ಎಲ್ಲರೂ ಅವನಿಗೆ ಅದೇ ವಿರೋಧಾಭಾಸದಿಂದ ನೋಡಿರೋದ್ರಿಂದ ಅವ ಅಂಗುಲಿಮಾಲ ಆಗಿರ್ತಾನೆ. ಅಂದ್ರೆ ಈಗಿನ ವಾತಾವರಣದೊಳಗೂ ಕೂಡ ಕೆಟ್ಟವರನ್ನ ಪರಿವರ್ತನೆ ಮಾಡಕ್ ಆಗಲ್ಲ ಅಂತಲ್ಲ, ಮಾಡ್ಬೋದು. ಆದ್ರೆ ಅವ್ರ ತರ ವ್ಯವಹಾರ ನಾವು ಮಾಡಿದ್ರೆ ನಡೆಯಲ್ಲ, ಅವ್ರು ಇನ್ನಷ್ಟು ಕೆಟ್ಟ ಹೋಗ್ಬಿಡ್ತಾರೆ. ಯಾವಾಗ ನಾವು ಸ್ವಯಂ ನಮ್ಮ ಮಾತಿನ ಮಧುರತೆಯನ್ನ, ನಮ್ಮ ಹೃದಯದ ತಿಳಿತನವನ್ನ, ಕೆಲವೊಂದು ಅಸ್ತ್ರಗಳ ಉಪಯೋಗ ಮಾಡ್ತೇವೆ, ಅವಾಗನೇ ಆ ವ್ಯಕ್ತಿಯ ಮನಸ್ಸನ್ನ ನಾವು ಪರಿವರ್ತನೆ ಮಾಡ್ಬೋದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬುದ್ಧನ ಉದಾಹರಣೆ. ಬುದ್ಧನಿಗೆ ಅವನ ಚಿಕ್ಕಪ್ಪನ ಮಗ ಬಹಳ ತೊಂದರೆ ಕೊಡ್ತಾನೆ. ಆನಿ ಕಾಲಿ ಕಟ್ಟಿ ಎಳಿಸ್ಬೇಕು ಅಂತಾನೆ, ಅವ್ರ ಸಂಘಟನೆನ ಒಡಿಲಿಕ್ಕೆ ನೋಡ್ತಾನೆ. ಅನೇಕ ವಿರೋಧಾಭಾಸಗಳನ್ನ ಅವ್ನು ಕೊಟ್ಟಾಗ ಬುದ್ಧನ ಶಿಷ್ಯರಿಗೆ ನೋವಾಗತ್ತೆ, ಬುದ್ಧನಿಗಾಗಲ್ಲ. ಅವ್ರು ಬಂದು ಕೇಳ್ತಾರೆ, ಅಲ್ಲ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನ ವ್ಯಕ್ತಿ, ಅವನಿಗೆ ಏನಾದ್ರೂ ಶಿಕ್ಷೆ ಕೊಡಬಹುದಲ್ಲ ಅಂದಾಗ ಬುದ್ಧ ಹೇಳ್ತಾನೆ, ವಿರೋಧ ಮಾಡುವಂತ ವ್ಯಕ್ತಿ, ಕಟುಕನಾದಂತ ವ್ಯಕ್ತಿಗೆ ಅವನ ಗುಣಗಳ ಬಗ್ಗೆ ನಾವು ವರ್ಣನೆ ಮಾಡಿದ್ರೆ ಅವ್ನು ಇನ್ನಷ್ಟು ಅದೇ ಸ್ವರೂಪ ತಾಳ್ತಾನೆ. ಅವನ ಬಗ್ಗೆ ನಾವು ಶುಭ ಭಾವನೆ, ಶುಭ ಕಾಮನೆ ಇಟ್ಟಾಗ ಅವನ್ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಈ ಸಮಾಜ ಜೀವನದಲ್ಲಿ ಸೋಷಿಯಲ್ ವರ್ಕರ್ ಅಂತ ನಾವು ಏನು ಹೇಳ್ತೀವಿ, ಅವರೇನೋ ಏನೇನೋ ಆಕ್ಟಿವಿಟೀಸ್ ಮಾಡ್ಕೊಂಡಿರ್ತಾರೆ. ಅನಾಥರಿಗೆ ಸಹಾಯ ಮಾಡೋರು ಇರ್ತಾರೆ, ಅಥವಾ ಶಾಲೆಗಳಲ್ಲಿ ಮಕ್ಕಳಿಗೆ ಸಹಾಯ ಮಾಡೋರು ಇರ್ತಾರೆ, ಬೇರೆ ಬೇರೆ ಥರದಲ್ಲಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡೋರು ಇರ್ತಾರೆ. ಅವರು ಸತ್ಯತೆಯಿಂದ ನಡೆದುಕೊಂಡ್ರೆ ಅವರ ಕಾರ್ಯಕ್ಕೂ ಸತ್ಯತೆಗೂ ಎಷ್ಟು ಹತ್ರದ ಸಂಬಂಧ ಇದೆ, ಮತ್ತೆ ಸತ್ಯತೆಯಿಂದ ಅವ್ರ ಕಾರ್ಯಕ್ಕೆ ಎಷ್ಟು ಲಾಭ ಆಗಬಹುದು? ಒಂದು, ಯಾರೇ ಇರ್ಲಿ, ಸಮಾಜ ಸುಧಾರಣೆಯವರೇ ಇರ್ಬೋದು, ಯುವಕರೇ ಇರ್ಬೋದು, ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕಾರ್ಯ ಮಾಡೋರು ಇರ್ಬೋದು, ಸತ್ಯತಾ ಶಕ್ತಿ ಫಸ್ಟು ನಮ್ಮ ಆತ್ಮಕ್ಕೆ ಸಂತೃಪ್ತಿ ಕೊಡುತ್ತೆ. ನೆಕ್ಸ್ಟ್ ಪ್ರತಿಯೊಬ್ಬರಿಗೂ ಅದು ಲಾಭದಾಯಿ. ಈಗ ತಮಗೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ನಾವು ದೇವತೆಗಳ ಚಿತ್ರನೂ ಇಟ್ಟು ಪಕ್ಕದಲ್ಲೇ ಒಬ್ಬ ಅಭಿನೇತ್ರಿಯ ಫೋಟೋ ಇಡೋಣ. ಪ್ರತಿಯೊಬ್ಬ ವ್ಯಕ್ತಿ ನಮಸ್ಕಾರ ಮಾಡೋದು ಯಾರಿಗೆ? ದೇವತೆ ಫೋಟೋ. ಅಭಿನೇತ್ರಾಗಿ ಮಾಡಲ್ಲ. ಭಲೆ ಅವರ ಎಂಟರ್ಟೈನ್ಮೆಂಟ್ ನೋಡಿ ಖುಷಿ ಪಡ್ಬೋದು, ಆದ್ರೆ ಆ ದೈವಿ ಸ್ವರೂಪಕ್ಕೆ ಮನುಷ್ಯ ತಲೆ ಬಾಗ್ತಾನೆ. ಅಂದ್ರೆ ಸತ್ಯತಾ ಸ್ವರೂಪಿಗಳವರು. ಅವರಲ್ಲಿ ಆ ಒಂದು ಸತ್ಯತಾ ಗುಣ ಇರೋ ಕಾರಣದಿಂದ ಆಟೋಮೆಟಿಕ್ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನೈತಿಕತೆಗೆ ಬಾಗ್ತಾನೆ ಹೊರತು
ಅನೈತಿಕತೆಗೆ ಬಾಗಲ್ಲ. ಇದು ನಾವು ಪ್ರಾಕ್ಟಿಕಲ್ ನಲ್ಲಿ ನೋಡ್ಬೋದು. ಇವತ್ತು ನಾವು ನೋಡಿದೀವಿ ಜಗತ್ನಲ್ಲಿ ಎಷ್ಟು ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿ ಹೋಗಿದ್ದಾರೆ. ಎಲ್ಲರೂ ಸ್ವಾರ್ಥಕ್ಕಾಗಿ ದುಡ್ದಿದ್ದಾರೆ. ಯಾರ್ದು ಚರಿತ್ರೆಯ ಗುಣಗಾನ ನಡೀತಾ ಇಲ್ಲ. ಯಾರು ನೈತಿಕ ಮೌಲ್ಯಗಳನ್ನ ಧಾರಣೆ ಮಾಡ್ಕೊಂಡಿದಾರೋ ಅಂತವ್ರ ಚರಿತ್ರೆಗಳನ್ನ ಇವತ್ತು ಕೂಡ ನಾವು ಇಟ್ಕೊಂಡ್ಬಿಟ್ಟು ಅದನ್ನ ಅಭಿನಂದನೆ ಸಲ್ಲಿಸ್ತೇವೆ, ಖುಷಿ ಪಡ್ತೇವೆ. ಅವ್ರ ಹೆಸರು ಅಮರ್ ಉಳಿದ್ರು ಅವರು. ಅಂದ್ರೆ ಅಸತ್ಯತೆಗೆ ಗೆಲುವಿದೆ ಅನ್ನೋದು ಸುಳ್ಳು. ಈಗ ಸತ್ಯತೆಯಿಂದ ನಡೆಯುವವರಿಗೆ ಕಷ್ಟಗಳು ಬರುವುದು ಜಾಸ್ತಿ, ಮಾರ್ಗದಲ್ಲಿ ಅಡಚಣೆಗಳು ಬರುವುದು ಜಾಸ್ತಿ ಅಂತಾರೆ. ಈ ಅಡಚಣೆಗಳನ್ನು ಪಾರ ಮಾಡುವುದಕ್ಕೆ ಸತ್ಯತೆ ಜೊತೆಯಲ್ಲಿ ಒಂದನ್ನು ಮಧುರತೆಯನ್ನ ನೀವು ಇಟ್ಕೋಬೇಕು ಅಂತ ಹೇಳಿದ್ರಿ. ಅದೇ ತರ ಇನ್ನೇನಾದ್ರೂ ನಾವು ಸತ್ಯತೆ ಜೊತೆಯಲ್ಲಿ ಸೇರಿಸ್ಕೊಂಡು ನಡಿಬೇಕಾಗ್ತದ? ಇನ್ಯಾವ್ದಾರು ಗುಣಗಳನ್ನ ಜೊತೆಯಲ್ಲಿ ಇಟ್ಕೋಬೇಕು? ಯಾವ ಗುಣಗಳು ಇಟ್ಕೋಬೇಕಾಗ್ತದೆ? ಸತ್ಯತೆಯನ್ನ ನಮ್ಮ ಜೀವನದಲ್ಲಿ ಕೊನೆವರೆಗೂ ಉಳಿಸ್ಕೋಬೇಕು ಅಂದ್ರೆ ಆತ್ಮವಿಶ್ವಾಸವನ್ನ ಬಿಡೋದಲ್ಲ. ಯಾಕಂದ್ರೆ ಹೇಳ್ತೀವಿ ನಾವು, ಎಲ್ಲಿ ಸತ್ಯತೆ ಇರ್ತದೆ ಸತ್ಯತೆಗೆ ತನ್ನದೇ ಆದ ಪರೀಕ್ಷೆಗಳು ಇದೆ. ಸಚ್ ಕಿ ನಾವು ಹಿಲೇಗಿ ಡೂಬೇಗಿ ನೈ, ಹಿಲೇಗಿ ಜರೂರ್. ಅಂದ್ರೆ ಸತ್ಯತೆ ಅಂತಕ್ಕಂಥದ್ದನ್ನ ಅನೇಕರು ಒರಿಗಲ್ಲಿಗೆ ಹಚ್ತಾರೆ. ಈಗ ನಾವು ಚೊಕ್ಕ ಬಂಗಾರವನ್ನ ತೆಗಿಬೇಕಾದ್ರೆ ಅದನ್ನ ಅಗ್ನಿಯಲ್ಲಿ ಹಾಕ್ತೇವೆ, ಅವಾಗ ಅದು ಸ್ವಚ್ಛ ಆಗತ್ತೆ. ಹಂಗೆ ಸತ್ಯತೆ ಇದೆ ಇಲ್ಲೋ ಹೇಗೆ ಗೊತ್ತಾಗೋದು? ಪರೀಕ್ಷೆ ಮಾಡಿ ಎದುರುಗಡೆ ಇರುವಂತ ವ್ಯಕ್ತಿ ನಮ್ಮ ಪರೀಕ್ಷೆ ತಗೊಂಡಾಗ ನಾವು ಸತ್ಯ ಇದೀವೋ ಅಸತ್ಯ ಇದೀವೋ ಗೊತ್ತಾಗತ್ತೆ. ಅಲ್ಲಿವರೆಗೂ ಸತ್ಯತೆ ಬಗ್ಗೆ ಗೊತ್ತಾಗಲ್ಲ. ಅದಕ್ಕೆ ಆ ಪರೀಕ್ಷೆ ಪಾಸ್ ಮಾಡದೆ ನಾನು ಸತ್ಯ ಇದ್ದೀನಿ ಅಂದ್ರೆ ಅದು ಪರೀಕ್ಷೆ ಪಾಸ್ ಮಾಡದೆ ಏನು ರಿಸಲ್ಟ್ ಇಲ್ಲ. ಅದಕ್ಕಾಗಿ ಸತ್ಯವನ್ನ ನಾವು ಪರೀಕ್ಷೆ ಒಳಗಾಗದೆ ಅದು ಸತ್ಯ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ಆ ಪರೀಕ್ಷೆಗಳನ್ನ ಕೊಡುವಾಗನು ಕೂಡ ನಾವು ನಮ್ಮ ಸತ್ಯತೆ ಬಿಡ್ಲಿಲ್ಲ ಅಂದ್ರೇನೆ ರಾಜ ಹರಿಶ್ಚಂದ್ರನ ಉದಾಹರಣೆನೂ ಕೂಡ ನಾವು ನೋಡ್ತೇವೆ. ಅವನು ಎಲ್ಲವನ್ನೂ ಕಳ್ಕೊಳ್ಳಿಕ್ ತಯಾರಾದ, ಸತ್ಯತೆಯನ್ನ ಬಿಟ್ಕೊಡ್ಲಿಲ್ಲ ಅಂತ. ಆವಾಗ ಅವನಿಗೆ ರಾಜ ಸತ್ಯ ಹರಿಶ್ಚಂದ್ರ ಅಂತ ಇವತ್ತು ಕೂಡ ನಾವು ನೆನಪು ಮಾಡ್ತೇವೆ. ಅಂದ್ರೆ ಮೌಲ್ಯಗಳನ್ನು ಯಾವುದು ಕಳ್ಕೊಳ್ಳೋದೇ ಅಲ್ಲ ಅಂತ. ಅದರಿಂದನೇ ನಮ್ಮ ಜೀವನದಲ್ಲಿ ಕೆಲವೊಂದು ಜನ ಇವತ್ತು ಬದುಕಿದ್ದು ಸತ್ತಂಗಿದ್ದಾರೆ, ಕೆಲವೊಬ್ರು ಸತ್ರು ಬದುಕಿದ್ದಾರೆ. ಯಾಕಂದ್ರೆ ಅವ್ರ ಮಹಿಮೆಗಳನ್ನ ನಾವು ಮಾಡ್ತಾನೆ ಇದ್ದೀವಿ. ಮತ್ತೆ ಈ ಸತ್ಯತೆ ಬಗ್ಗೆ ಒಂದು ಸೂಕ್ಷ್ಮ ನಾನು ಅರ್ಥ ಮಾಡ್ಕೋಬೇಕು ಅಂತಿದ್ದೀನಿ. ನಾವು 4 ಜನರ ಜೊತೆಯಲ್ಲೇ ನಡೆದಾಡಬೇಕಾದ್ರೆ ವ್ಯವಹಾರದಲ್ಲಿ ಸುಳ್ಳು ಆಡೋದಿಲ್ಲ, ವ್ಯವಹಾರದಲ್ಲಿ ಸತ್ಯತೆಯಿಂದಾನೇ ನಡೆಯುತ್ತೀನಿ. ಏನು ಕಷ್ಟ ನಷ್ಟ ಬಂದರೂ ನನಗೆ ಸತ್ಯತೆಯ ಮೇಲೆ ಪ್ರೀತಿ ಇರೋದ್ರಿಂದ ನಾನು ವ್ಯವಹಾರದಲ್ಲಿ ಸತ್ಯತೆಯಿಂದ ನಡೀತೀನಿ. ಆದರೆ ಬರೋ ಕಷ್ಟ ಎಲ್ಲಿ ಅಂದರೆ ನನ್ನ ಮನಸ್ಸಿನಲ್ಲಿ ಬರುವ ಯೋಚನೆಗಳು ಮತ್ತು ನನ್ನ ಮಾತಿನಲ್ಲಿ ಬರುವ ಶಬ್ದಗಳು, ಇದರಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅಂದರೆ ನೀವು ಮೊದಲನಿಗೆ ಡೆಫಿನೇಷನ್ ಹೇಳುವಾಗ ಹೇಳಿದಿರಿ, ಕಾಯ ವಾಚ ಮನಸ 3 ಒಂದಿದ್ರೆ ಸತ್ಯತೆ. ಆದರೆ ಈ ಮಾತಿನಲ್ಲೂ ಮತ್ತು ಮನಸ್ಸಿನಲ್ಲಿ ಇರುವ ಅಜಗಜಾಂತರ ಆಗಲಿ, ಅದನ್ನು ಅಂತರ ಕಡಿಮೆ ಮಾಡೋದು ಹೇಗೆ? ಅದಕ್ಕೆ ಏನು ಸಾಧನೆ ಮಾಡಬೇಕು? ಸತ್ಯತೆ ತಮ್ಮ ಅಂತರಾಳದಲ್ಲಿ ಗಳಿಸೋದಕ್ಕೆ ಸಾಧನೆ ಏನು ಮಾಡಬೇಕು? ಅದಕ್ಕೆ ಇನ್ನೊಂದು ಗುಣದ ಧಾರಣೆ ಅವಶ್ಯಕತೆ ಬೀಳ್ತದೆ. ಅಂತರ್ಮುಕ್ತ ಅಂತ ನಾವು ಹೇಳ್ತೇವೆ. ಅಂತರ್ಮುಕ್ತ ಅಂದ್ರೆ ಏನು? ಹೊರಗಡೆಯ ಒಂದು ಶರೀರವನ್ನ ನಾವು ನೋಡ್ಕೊಳ್ಳಿಕ್ಕೆ ಕನ್ನಡಿ ಇಟ್ಕೊಂಡಿದ್ದೇವೆ, ಅದರಿಂದ ಅದನ್ನ ಕರೆಕ್ಷನ್ ಮಾಡ್ತೇವೆ. ಒಳಗಿನ ಒಂದು ಸ್ವರೂಪವನ್ನ ನೋಡ್ಕೊಳ್ಳಿಕ್ಕೆ ಆಧ್ಯಾತ್ಮಿಕ ಜ್ಞಾನ ಅಂತಕ್ಕಂಥ ಒಂದು ದರ್ಪಣದ ಅವಶ್ಯಕತೆ ಇದೆ. ಆ ದರ್ಪಣದ ಉಪಯೋಗವನ್ನ ನಾವು ಮಾಡ್ಕೊಂಡ್ಬಿಟ್ಟು ನಮ್ಮ ಸೆಲ್ಫ್ ಅಬ್ಸರ್ವರ್, ನಾವು ಇನ್ನೊಬ್ಬರನ್ನ ಅಬ್ಸರ್ವ್ ಮಾಡಂದ್ರೆ ಸಹಜ ಹೇಳ್ತೇವೆ, ಇವರಲ್ಲಿ ಇದು ಮಿಸ್ಟೇಕ್ ಇದೆ, ಇವ್ರು ಇಲ್ಲಿ ಬಹಳ ಬೇಗ ಗೊತ್ತಾಗ್ತದೆ, ತಮ್ಮ ತಪ್ಪು ಗೊತ್ತಾಗಲ್ಲ. ಜ್ಞಾನವೆಂಬ ಕನ್ನಡಿಯನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಯಾವ ರೀತಿ ಇನ್ನೊಬ್ಬರನ್ನ ನಾವು ಸಾಕ್ಷಿಯಾಗಿ ನೋಡ್ತೇವೆ, ಸ್ವಯಂ ಮನಸ್ಸಿನ ವಿಚಾರಗಳ ಕಡೆ ಗಮನ ಕೊಡ್ತಾ ಮತ್ತು ಮಾತುಗಳ ಕಡೆ ಗಮನ ಕೊಡ್ತಾ ನಾ ಏನ್ ಮಾಡ್ತಾ ಇದ್ದೀನಿ ಇದ್ರ ಕಡೆ ಲಕ್ಷ್ಯ ಕೊಟ್ರೆ ನಮ್ಮ ಸತ್ಯತೆಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಕಾರಣ ಸಾಧ್ಯ ಆಗ್ತದೆ. ಅಕ್ಕವ್ರೆ, ಸತ್ಯತೆ ಬಗ್ಗೆ ನೀವು ಬಹಳಷ್ಟು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡುವಂಗೆ ಹೇಳಿದ್ದೀವಿ. ಮತ್ತು ನನಗೆ ಒಂದು ಸತ್ಯತೆ ಬಗ್ಗೆ ಒಂದು ಮನಸ್ಸಿನಲ್ಲಿ ಕೊರಿತಾ ಇತ್ತು, ಮಾತಿನಲ್ಲೂ ಮನಸ್ಸಿನಲ್ಲೂ ಬಹಳ ವ್ಯತ್ಯಾಸ ಇರ್ತದೆ. ಆ ಸತ್ಯತೆಯನ್ನು ಅಚೀವ್ ಮಾಡಬೇಕಾದ್ರೆ ಏನು ಮಾಡಬೇಕು, ಅದಕ್ಕೂ ಒಂದು ನೀವು ಉತ್ತರ ಕೊಟ್ಟಿದ್ದೀರಿ. ನನಗದು ಬಹಳ ಖುಷಿ ಆಯಿತು. ಅದಕ್ಕೋಸ್ಕರ ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನೋಡಿದ್ದೀರಾ ವೀಕ್ಷಕರೇ, ಸತ್ಯತೆಯ ಬಗ್ಗೆ ಇಷ್ಟು ಒಳ್ಳೊಳ್ಳೆ ಮಾತುಗಳನ್ನು. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೆ
ನಮಸ್ಕಾರ.